4,55,000ಕ್ಕೆ ಒಂದು ಲೇಟೆಸ್ಟ್ ಮಾಡೆಲ್ 2016 ಮಾಡೆಲ್ ವ್ಯಾಗನಾರ್, ಅದು ಕೂಡ VXI ಆಪ್ಷನಲ್, ಏರ್ ಬ್ಯಾಗು, ABS, ಅಲಾಯ್ ವೀಲ್ಸ್ ಎಲ್ಲ ಫೀಚರ್ಸ್ ಇರುವಂತಹ ಗಾಡಿ. ಇವಾಗ ನೀವು ಇಲ್ಲಿಂದ ತೊಗೊಂಡೋಗಿರೋ ಕಸ್ಟಮರೇ ರೆಫರೆನ್ಸ್ ಜಾಸ್ತಿ ಕೊಡ್ತಾ ಇದ್ದಾರೆ. ಯಾಕಂದ್ರೆ ನಾವು ಆ ಥರ ಕಾರ್ ಕೊಟ್ಟರೆ ಅಲ್ವಾ ಸರ್ ಕಸ್ಟಮರ್ಸ್ ರಿಟರ್ನ್ ಬರೋದು. ಸಪೋಸ್ 920 ಕೋಟಿಂಗ್ ಇದೆ ಬೇರೆ ಕಡೆ, ಸೊ ಕಾಂಪಿಟೇಷನ್ ಮಾಡೋಕ್ಕೋಸ್ಕರ ನಾವು 8.95 ಫಿಕ್ಸ್ ಪ್ರೈಸ್ ಇನ್ಕ್ಲೂಡಿಂಗ್ ಬೇಕಾದ್ರೆ RTO ಪ್ಲಸ್ 2 years ವಾರಂಟಿ ಕೊಡ್ತಾರೆ. 2 years ವಾರಂಟಿ ಜೊತೆಗೆ ಈ ಗಾಡಿ ಸಿಗುತ್ತೆ. ನೋಡ್ಬೋದು ಒಂದ್ಸಲಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನನ್ನ ಪ್ರಕಾರ ಕಸ್ಟಮರ್ಸು ಗಾಡಿ ತಗೊಳ್ಳೋ ಟೈಮಲ್ಲಿ ಪ್ರೈಸಿಂಗ್ಗೋಸ್ಕರ ಕಿತ್ತಾಡಬೇಕು. ಗಾಡಿ ತೊಗೊಂಡೋದ್ಮೇಲೆ ನೆಮ್ಮದಿಯಾಗಿರಬೇಕು. ಅದ್ರ ಬದಲಿಗೆ ಗಾಡಿ ತೊಗೊಂಡು ಹೋದ್ಮೇಲೆ ಇನ್ನೊಂದೇನೋ ಪ್ರಾಬ್ಲಮ್ ಆಯಿತು, ಆಕ್ಸಿಡೆಂಟ್ ಕಾರ್ ಕೊಟ್ಟಿದ್ದಾರೆ, ಡಾಕ್ಯುಮೆಂಟ್ಸ್ ಕರೆಕ್ಟಾಗಿಲ್ಲ ಅಂತ ಹೇಳ್ಬಿಟ್ಟು ಶೋರೂಮ್ ಹತ್ರ ಹೋಗಿ ಕಿತ್ತಾಡಬಾರ್ದು. ಕೆಲವೊಂದು ಕಾಂಪ್ಯಾಕ್ಟ್ SUVಗಳಲ್ಲೂ ಕೂಡ ಇಷ್ಟೊಂದು ಲೆಗ್ ರೂಮ್ ಬರಲ್ಲ. ಸೊ ಅಷ್ಟು ಲೆಗ್ ರೂಮ್ ಇದರಲ್ಲಿ ಬರುವಂತ. ಇವನ್ ಅಲ್ಟ್ರೋಸಲ್ಲೂ ಅಷ್ಟು ಬರೋದಿಲ್ಲ. ನೀವೇನಾದರೂ ಕಾಂಪ್ಯಾಕ್ಟ್ SUVಗಳನ್ನ ನೋಡ್ತಾ ಇದ್ರೆ 3 ಲೇಟೆಸ್ಟ್ ಮಾಡೆಲ್ ನೆಕ್ಸಾನ್ಗಳಿದೆ, ಹಾಗೆ 3XO ಕೂಡ ಇದೆ, ಆ್ಯಂಡ್ ಒಂದು ನಿಸಾನ್ ಮ್ಯಾಗ್ನೈಟ್ ಕೂಡ ಇದೆ, ಇಕೋಸ್ಪೋರ್ಟ್ ಇದೆ, ಆ್ಯಂಡ್ S-Cross ಕೂಡ ಅವೈಲೇಬಲ್ ಇದೆ. ಇನ್ನು ನೀವೇನಾದರೂ ಹ್ಯಾಚ್ ಪ್ಯಾಕ್ಗಳನ್ನ ನೋಡ್ತಾ ಇದ್ರೆ 2 ಆಲ್ಟ್ರೋಸ್ ಇದೆ, ಬಲಿನೋಗಳಿದೆ, i20 ಇದೆ, ಆ್ಯಂಡ್ ಹೋಂಡಾ ಜಾಸ್ ಕೂಡ ಅವೈಲೇಬಲ್ ಇದೆ. ಇನ್ನು ನೀವೇನಾದರೂ ಎಂಟ್ರಿ ಲೆವೆಲ್ ಹ್ಯಾಚ್ ಪ್ಯಾಕ್ಗಳನ್ನ ನೋಡ್ತಾ ಇದ್ರೆ ನೀವು ಯಾವ ಗಾಡಿ ಕೇಳ್ತೀರಾ ಆ ಗಾಡಿ ಇಲ್ಲಿ ಸಿಗುತ್ತೆ. ಆಲ್ಟೋ ಆಗಿರ್ಬೋದು, ಕ್ವಿಡ್ ಆಗಿರ್ಬೋದು, ಟಿಯಾಗೋ ಆಗಿರ್ಬೋದು, ಅಥವಾ ನೀವು ವ್ಯಾಗನಾರ್ ನೋಡ್ತೀರಾ ಅಂತ ಹೇಳಿದ್ರೆ ಪ್ರತಿಯೊಂದು ಗಾಡಿ ಕೂಡ ಅವೈಲೇಬಲ್ ಇರುವಂಥದ್ದು. ಇನ್ನು ನೀವೇನಾದರೂ ಸೆಡಾನ್ಗಳು ನೋಡ್ತೀರಾ ಅಂತ ಹೇಳಿದ್ರೆ ಇಂಡಿಯಾಸ್ ಮೋಸ್ಟ್ ಲೌಡ್ ಸೆಡಾನ್ ಸಿಟಿ ಇದೆ, ಅದು ಕೂಡ 2 ವೆಹಿಕಲ್ ಇದೆ, ಆ್ಯಂಡ್ ಒಂದು ಸ್ವಿಫ್ಟ್ ಡಿಸೈರ್ ಕೂಡ ಅವೈಲೇಬಲ್ ಇದೆ. ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ನಾನಿವತ್ತು ಮಹೇಂದ್ರ ಫಸ್ಟ್ ಚಾಯ್ಸ್ ಕಾರ್ ಆ್ಯಂಡ್ ಬೈಕ್ ಸ್ಟೋರ್ ಅವರ AS ಮೋಟರ್ಸ್ಗೆ ಬಂದಿದ್ದೀನಿ. ಇದು ಎಲ್ಲಿ ಬರುತ್ತಪ್ಪ ಅಂತ ಹೇಳೋದಾದರೆ HSR ಲೇಔಟ್ ಫಸ್ಟ್ ಸೆಕ್ಟರು, ಬಸವೇಶ್ವರ ಗಾಯತ್ರಿ ಟೆಂಪಲ್ ಬರುತ್ತೆ, ಅದರ ಆಪೋಸಿಟಲ್ಲೇ ಬರುತ್ತೆ. ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೋಬೋದು. ನನ್ನ ಪ್ರಕಾರ ಕಸ್ಟಮರ್ಸು ಗಾಡಿ ತೊಗೊಳ್ಳೋ ಟೈಮಲ್ಲಿ ಪ್ರೈಸಿಂಗ್ಗೋಸ್ಕರ ಕಿತ್ತಾಡಬೇಕು. ಗಾಡಿ ತೊಗೊಂಡೋದ್ಮೇಲೆ ನೆಮ್ಮದಿಯಾಗಿರಬೇಕು. ಅದ್ರ ಬದಲಿಗೆ ಗಾಡಿ ತೊಗೊಂಡು ಹೋದ್ಮೇಲೆ ಇನ್ನೊಂದೇನೋ ಪ್ರಾಬ್ಲಮ್ ಆಯಿತು, ಆಕ್ಸಿಡೆಂಟ್ ಕಾರ್ ಕೊಟ್ಟಿದ್ದಾರೆ, ಡಾಕ್ಯುಮೆಂಟ್ಸ್ ಕರೆಕ್ಟಾಗಿಲ್ಲ ಅಂತ ಹೇಳ್ಬಿಟ್ಟು ಶೋರೂಮ್ ಹತ್ರ ಹೋಗಿ ಕಿತ್ತಾಡಬಾರ್ದು. ಸೊ ಹಾಗಾಗಿ ನಾವು ಮಾಡಬೇಕಾದ್ರೇ ವಿಡಿಯೋ ಕ್ವಾಲಿಟಿ ಇರುವಂಥ ಶೋರೂಮ್ಗಳಲ್ಲಿ ವಿಡಿಯೋ ಮಾಡ್ತಾ ಇರ್ತೀನಿ. ಇದು ಕೂಡ ಒನ್ ಆಫ್ ದಿ ಬೆಸ್ಟ್ ಕ್ವಾಲಿಟಿ ಕೊಡ್ತಿರುವಂತಹ ಶೋರೂಮು. ಸೊ ಬನ್ನಿ, ಆಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ನಮ್ಮ ಜೊತೆಗೆ AS ಮೋಟರ್ಸ್ನ ಮ್ಯಾನೇಜರ್ ಆಗಿರುವಂತಹ ಮಂಜು ಸರ್ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ತೆ ಸರ್. ನಿಮಗೂ ನಮಸ್ತೆ. ತಿಳಿಸ್ಕೊಡಿ, ಆಲ್ರೆಡಿ AS ಮೋಟರ್ಸ್ ಬಗ್ಗೆ ನಮ್ಮ ವೀಕ್ಷಕರಿಗೆ ಗೊತ್ತಿದೆ, ಮತ್ತೆ ಅದನ್ನೇ ಹೇಳೋದು ಬೇಡ. ಸಿಂಪಲ್ ಆಗಿ ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಬಗ್ಗೆ ಸ್ವಲ್ಪ ಒಂದೆರಡು ಪಾಯಿಂಟಲ್ಲಿ ಹೇಳ್ಬಿಡಿ ಸರ್. ಸಿಂಪಲ್ ಆಗಿ ಹೇಳ್ಬೋದು ಅಂತಂದರೆ ಇವಾಗ ಲಾಸ್ಟ್ 10 yearsಯಿಂದನೂ ಇದೇ ಮಾರ್ಕೆಟ್, 11 yearsಯಿಂದನೂ ಇಲ್ಲೇ ಇದ್ದೀವಿ. ಸೊ ಯಾಕಂದರೆ ಕಸ್ಟಮರ್ಸ್ ಕೂಡ ಜಾಸ್ತಿ ಇದ್ದಾರೆ. ಇವನ್ 2 years ವಾರಂಟಿ ಇರುತ್ತೆ. ಇವನ್ ರೋಡ್ ಸೈಡ್ ಅಸಿಸ್ಟೆನ್ಸ್ ಕೊಡ್ತೀವಿ. ಎಲ್ಲ ಗಾಡಿದು ನಾವೇ ಪರ್ಟಿಕ್ಯುಲರ್ಲಿ ಸರ್ವಿಸ್ ಹಿಸ್ಟ್ರಿ ಕೊಡ್ತೀವಿ. ಯಾಕಂದ್ರೆ ಕಸ್ಟಮರ್ ಒಂದು ಡೌಟ್ ಇರುತ್ತೆ, ಮೀಟರ್ ಟೆಂಪರಿಂಗ, ಇವನ್ ಸ್ಕ್ರಾಚ್ ಡೆಂಟ್ ರೀಪೇಂಟ್ಸು, ವೇರಿಯಂಟ್ ಏರ್ ಪಾರ್ಟ್ ರೀಪ್ಲೇಸ್ ಇರಲಿ, ಅದೆಲ್ಲ ಗಾಡಿಲಿ ಕಾಮನ್ ಸರ್. ಇವನ್ ಬೇಕಾದ್ರೆ ಡೋರ್ ರೀಪ್ಲೇಸ್ ಆಗಲಿ ತೊಗೋಬೋದು. ಆದರೆ ಎಪ್ರಾನ್ ಪಿಲ್ಲರ್ ಶಸ್ಸಿ ಅಥವಾ ಇಂಜಿನ್ ಗೇರ್ ಬಾಕ್ಸ್ ಸ್ಟ್ರಕ್ಚರಲ್ ಆಗಿರ್ಬೋದು, ಅಥವಾ ಮೀಟರ್ ಟೆಂಪರಿಂಗಲ್ಲಿ 1% ಆ ಥರ ಇದ್ರೂ ನಾವು ಗಾಡಿ ತೊಗೊಳ್ಳಲ್ಲ. ಇದು ನಮ್ಮದು ಕ್ವಾಲಿಟಿ ಸರ್. ಓಕೆ. ಇನ್ ಸೆಕೆಂಡ್ ಏನಂತಂದರೆ ಟ್ರಸ್ಟ್. ಇವಾಗ ನೀವು ಇಲ್ಲಿಂದ ತೊಗೊಂಡೋಗಿರೋ ಕಸ್ಟಮರೇ ರೆಫರೆನ್ಸ್ ಜಾಸ್ತಿ ಕೊಡ್ತಾ ಇದ್ದಾರೆ. ಯಾಕಂದ್ರೆ ನಾವು ಆ ಥರ ಕಾರ್ ಕೊಟ್ಟರೆ ಅಲ್ವಾ ಸರ್ ಕಸ್ಟಮರ್ಸ್ ರಿಟರ್ನ್ ಬರೋದು. ಇದು ಸೆಕೆಂಡ್ ಪಾಯಿಂಟ್. ಇನ್ ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು ಸರ್, ನೀವು ಎಲ್ಲೇ ಆನ್ಲೈನ್ ಮಾರ್ಕೆಟಲ್ಲಿ ಇವಾಗ ನೀವು ಲೋನ್ ತೊಗೊತೀನಿ ಅಂದರೆ ಬೇರೆ ಥರನೇ ಇದೆ ಸರ್. ನಮ್ಮದು 1 ಲಕ್ಷಕ್ಕೆ ತೊಗೊಳ್ಳೋಣ ಸರ್. 1 ಲಕ್ಷಕ್ಕೆ ವಿತ್ ನೀವು ಒಂದು ರೇಟ್ ಆಫ್ ಇಂಟ್ರೆಸ್ಟ್ ಲೆಸ್ ಟು ಲೆಸ್, ಬೇರೆ ಕಂಪ್ಯಾರಿಸನ್ಲಿ ಲೆಸ್ ಟು ಲೆಸ್ ತೊಗೊಂಡಾಗ ಅರೌಂಡ್ 2400 ಒಂದು ನಿಮ್ಮ ಒಂದು EMI ಸ್ಟಾರ್ಟ್ ಆಗುತ್ತೆ ಸರ್. ಸೊ 5 years ಕನ್ಸಿಡರ್ ಮಾಡ್ಕೊಂಡು ಅದು ಡಿಪೆಂಡ್ಸ್ ಆಗುತ್ತೆ ಸರ್. ಪ್ರೊಫೈಲ್ ಚೆನ್ನಾಗಿದ್ರೆ 5 years ಆಗುತ್ತೆ ಆರಾಮ್ಸೆ. ಮತ್ತೆ ಇನ್ನೊಂದು ಏನಂತಂದ್ರೆ ಫ್ರೀ RTO ಟ್ರಾನ್ಸ್ಫರ್ ಸರ್, ಆಲ್ ಓವರ್ ಇಂಡಿಯಾ. ಮತ್ತು ಇನ್ನೊಂದು ನಮ್ಮ ಕಡೆ ಕಾರ್ ನೀವು ನೋಡ್ಬೋದು, ಆಲ್ಮೋಸ್ಟ್ ಆಲ್ 50K ಒಳಗಡೆ ಇರೋಂಥ ಕಾರ್. ಅಬೋ 1 lakh ಡ್ರಿವನ್ ಆಗಿರುವಂಥ ಒಂದು ಕಾರ್ ಇಲ್ಲ. ಇವನ್ 70,000-80,000 ಓಡಿರೋಂಥನೂ ಕಾರ್ಸ್ ಜಾಸ್ತಿ ಇರಲ್ಲ. ಏನೋ 1-2 ಕಾರ್ ಇರುತ್ತೆ. ಬಟ್ ಉಳಿದಿದ್ದು ರಿಮೈನಿಂಗ್ ಎಲ್ಲ ನಿಮಗೆ 50K ಒಳಗಡೆ ಓಡಿರೋಂಥ ಕಾರ್ಗಳೇ ಸಿಗೋದು ಸರ್. ಸೊ ಹೀಗಾಗಿ ನಮ್ಮದು ಇದು ಫಸ್ಟ್ ಬ್ರಾಂಚ್. ಲಾಸ್ಟ್ 10 years ಹೇಳ್ಕೊಂಡು ಇದೇ ಫಸ್ಟ್ ಬ್ರಾಂಚ್. ಸೊ ಇಲ್ಲಿ ಆಲ್ಮೋಸ್ಟ್ ಆಲ್ ನಿಮಗೆ ಯಾವುದು ಪಾರ್ಕ್ ಆ್ಯಂಡ್ ಸೇಲಿಗೆ ತೊಗೊಳ್ಳಲ್ಲ. ಎಲ್ಲ ಗಾಡಿನೂ ಪ್ರೊಕ್ಯೂರ್ಮೆಂಟೇ ಇರುತ್ತೆ. ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೂಡ ನಾವು ನಿಮ್ಗೆ ತೋರಿಸ್ಬೋದು. ಸೂಪರ್ ಸರ್. ಹಾಗಾದ್ರೆ ಒಟ್ನಲ್ಲಿ ಆ್ಯಸ್ ಫ್ರೀ ಬೈಯಿಂಗ್ ಇರುತ್ತೆ ಅಂತ ಹೇಳ್ತೀರಾ? ಎಸ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ತಡ ಮಾಡೋದು ಬೇಡ, ನಮ್ಮ ವೀಕ್ಷಕರು ಕಾಯ್ತಾ ಇರ್ತಾರೆ. ಬನ್ನಿ ಆಗಿದ್ರೆ ವೀಕ್ಷಕರೇ, ತಡ ಮಾಡದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸರ್ ನೋಡ್ತಿರ್ಬೋದು S-Cross ಇದೆ. ಎಸ್ ಸರ್. ಸರ್ ಪರ್ಟಿಕ್ಯುಲರ್ಲಿ ಡೀಸೆಲ್ ನೋಡೋರಿಗೆ, ಮೈಲೇಜ್ ಜಾಸ್ತಿ ಬೇಕು ಅನ್ನೋರಿಗೆ, ಕಾಂಪ್ಯಾಕ್ಟ್ SUV-ಗಿಂತನೂ ಸ್ವಲ್ಪ ಸ್ಪೇಸ್ ಜಾಸ್ತಿ ಬೇಕು ಅನ್ನೋರಿಗೆ ಈ ಕಾರ್ನ ನಾನು ತೋರಿಸ್ಬಲ್ಲೆ. ಯಾಕಂದ್ರೆ ಫಸ್ಟ್ ಏನಂದ್ರೆ ಮಾರುತಿ ಸರ್ S-Cross ವೆಹಿಕಲ್. ಇದು 190 ಟಾರ್ಕ್ ಅಲ್ಲ ಸರ್, ಇದು 200 ಟಾರ್ಕ್. ಸ್ವಿಫ್ಟ್ ಮತ್ತು ಡಿಸೈರ್ ನಿಮಗೆ 190 ಟಾರ್ಕ್ ಬರುತ್ತೆ ಡೀಸೆಲ್ ಅಲ್ಲಿ. ಇದು ಎಕ್ಸಾಕ್ಟ್ಲಿ 200 ಟಾರ್ಕ್ ಬರುತ್ತೆ. ಇವನ್ ಝೀಟಾ ವೇರಿಯಂಟು. ಝೀಟಾ ಅಲ್ಲಿ ನಿಮಗೆ ಡ್ಯುವಲ್ ಏರ್ ಬ್ಯಾಗು, ABS ಇದು ಮತ್ತೆ
ಅಲಾಯ್ ವೀಲ್ಸ್ ಬರುತ್ತೆ, ಇವನ್ ಪುಸ್ಟಾರ್ಟ್ ಕೂಡ ಬರುತ್ತೆ. ಈ ಕಸ್ಟಮರ್ ಎಕ್ಸ್ಟ್ರಾ ಏನ್ ಬೆನಿಫಿಟ್ಸ್ ಮಾಡಿದ್ದಾರೆ ಅಂದ್ರೆ ಅಲ್ಫಾಲ್ ಬರುವಂತ ಏನ್ ನಿಮ್ಗೆ ಇನ್ಫೋಟೈನ್ಮೆಂಟ್ ಬರುತ್ತೋ ಆ ಸೇಮ್ ಇನ್ಫೋಟೈನ್ಮೆಂಟ್ ಈ ಕಾರಲ್ಲಿ ಆಡ್ ಮಾಡಿದ್ದಾರೆ. ಇವನ್ ಲೆದರ್ ಸೀಟ್ ಕವರ್ ಸಮೇತ ವಿತ್ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಆಗಿರ್ಬೋದು, ಪ್ಲಸ್ ನಿಮಗೆ ಬೂಟ್ ಸ್ಪೇಸ್ 353 ಲೀಟರ್ ಬೂಟ್ ಸ್ಪೇಸ್ ಬರುತ್ತೆ. ಕಂಪ್ಯಾರಿಸನ್ಲಿ ನಿಮ್ಗೆ ಒಂದ್ ಸ್ವಲ್ಪ ಅದು ಯೂಜೆ. ಇವನ್ ಮಿಡ್ ಸ್ಪೇಸ್ ನೋಡ್ಬೋದು, ಲೈಕ್ ಕಾಂಪಿಟೇಷನ್ಸ್ ವೆಹಿಕಲ್ಸ್ ಅಲ್ಲಿ ನಿಮಗೆ ನೆಕ್ಸಾನ್ ಆಗಿರ್ಬೋದು, ಬ್ರೀಜಾ ಆಗಿರ್ಬೋದು, ಇಷ್ಟು ಸ್ಪೇಸಿಯಸ್ ಬರಲ್ಲ ಲೆಗ್ ರೂಮ್ ಅಲ್ಲಿ. ಓಕೆ. ಸೊ ಇನ್ನೊಂದಿದು ಡೀಸೆಲ್ ಬರೀ ಒಂದು 60,000 ಓಡಿದೆ, ಸಿಂಗಲ್ ಓನರು, ಹೋಲ್ 1 year ವಾರಂಟಿ ಬರುತ್ತೆ ಮಹೇಂದ್ರ ಕಡೆಯಿಂದ, ಇಂಜಿನ್ ಗೇರ್ ಬಾಕ್ಸ್ ವಿತ್ ರೋಡ್ ಸೈಡ್ ಅಸಿಸ್ಟೆಂಟ್ ಸಮೇತ. ಇದನ್ನ ನಾವು ಕೋಟ್ ಮಾಡ್ತಾ ಇದೀವಿ ಸರ್ 7,35,000ಗೆ. 7,35,000ಕ್ಕೆ ಡೀಸೆಲ್ ವೆಹಿಕಲ್ ಎಸ್-ಕ್ರಾಸ್ ಸಿಗ್ತಾ ಇದೆ. ನೋಡ್ತಿರ್ಬೋದು, ಒಳ್ಳೆ ಮೈಲೇಜ್ ಕೊಡುತ್ತೆ ಆ್ಯಂಡ್ ಗಾಡಿ ಕಂಡೀಷನ್ ಕೂಡ ಅಷ್ಟೇ ಚೆನ್ನಾಗಿದೆ. ವ್ಯಾರಂಟಿ ಕೂಡ ಸಿಗ್ತಾ ಇದೆ. ವ್ಯಾರಂಟಿ ಅಂತ ಬಂದಾಗ ಮಹೇಂದ್ರ ಫಸ್ಟ್ ಚಾಯ್ಸ್ ಅವ್ರದ್ದು ಟಾಪ್ ನಾಚ್ ವ್ಯಾರಂಟಿ ಇರುತ್ತೆ. ಲೇಟೆಸ್ಟ್ ಮಾಡೆಲ್ ಕಾರ್ಗಳಿಗೆ ಅಂಡರ್ 5 years ಇರುವಂಥ ಕಾರ್ಗಳಿಗೆ ಆಕ್ಚುಲಿ 2 years ವ್ಯಾರಂಟಿ ಸಿಗುತ್ತೆ. ಇದಕ್ಕೆಲ್ಲ ನಿಮಗೆ 1 year ವ್ಯಾರಂಟಿ ಸಿಗುವಂಥದ್ದು. ಬಟ್ ಈ ವಾರಂಟಿ ಬರೀ ಬೆಂಗಳೂರು ಇಲ್ಲ ಸರ್, ಇದು ಪ್ಯಾನ್ ಇಂಡಿಯಾ ವಾರಂಟಿ ಇರುತ್ತೆ. ಇವನ್ ನೀವು ಈಗ ಈ ಡೀಸೆಲ್ ಅಲ್ಲಿ ಹೇಳ್ತೀನಿ ಸರ್, ಮೈಲೇಜ್ ಕೂಡ ನಿಮಗೆ ಸಿಟಿ ನಿಮಗೆ 19 ತನಕ ಇದೆ, ಹೈವೇ ನಿಮಗೆ 23-25 ತನಕನೂ ಇದೆ ಸರ್ ಇದು. ಓಕೆ ಓಕೆ ಓಕೆ. ನೆಕ್ಸ್ಟ್ ಏನಾದರೂ ಸೇಫೆಸ್ಟ್ ಹ್ಯಾಚ್ ಪ್ಯಾಕ್ ನೋಡ್ತಿರೋರಿಗೆ ಒಂದಲ್ಲ ಎರಡೆರಡು ವೆಹಿಕಲ್ ಇದೆ. ಆಲ್ಟ್ರೋಸು ನೋಡ್ತಿರ್ಬೋದು ಕಂಡೀಷನ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ಎಸ್ ಸರ್. ಸರ್ ಇದು 5/5 ಸೇಫ್ಟಿ ರೇಟಿಂಗ್ಸ್, ಅದ್ರ ಬಗ್ಗೆ ಜಾಸ್ತಿ ಹೇಳೋಂಗಿಲ್ಲ ಸರ್. ಇದು 22 ಮಾಡಲ್ಲು, 23 ರಿಜಿಸ್ಟ್ರೇಷನ್, ಸಿಂಗಲ್ ಓನರು, ಓನ್ಲಿ 10,000 ಓಡಿದೆ ಗಾಡಿ. ಇವನ್ ಆಟೋಮೆಟಿಕ್ ಸರ್, DCA ಡ್ಯುಯಲ್ ಕ್ಲಚ್ ಟ್ರಾನ್ಸ್ಮಿಷನ್ ಇದು. ಸೊ ನಾವು ಕೋಟ್ ಮಾಡ್ತಾ ಇದೀವಿ 8.95 ಸರ್. ವಿತ್ 2 years ವಾರಂಟಿ ಬರುತ್ತೆ, ವಿತ್ 1 year ರೋಡ್ ಸೈಡ್ ಅಸಿಸ್ಟೆನ್ಸ್ ಬರುತ್ತೆ, ವಿತ್ ಇದರಲ್ಲಿ ನಿಮಗೆ 90% ನಿಮಗೆ ಲೋನ್ ಕೂಡ ಸಿಗುತ್ತೆ. ಆ್ಯಂಡ್ ವೀಕ್ಷಕರೇ ನೋಡ್ತಿರ್ಬೋದು ಗಾಡಿಯ ಕಂಡೀಷನ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ. ಟೈರ್ ಕಂಡೀಷನ್ ಕೂಡ ಬ್ರ್ಯಾಂಡ್ ನ್ಯೂ ಆ್ಯಂಡ್ OEM ವ್ಯಾರಂಟಿ ಬರುತ್ತೆ ಇದು ಗಾಡಿ. ಇವನ್ ಲೆಸ್ ಡ್ರಿವನ್ 10,000 ಮಾತ್ರ. ಸೊ ಯಾವುದೆಲ್ಲ 3 years ಅಂಡರಲ್ಲಿ ಇರುತ್ತೆ ಅದೆಲ್ಲ OEM ವ್ಯಾರಂಟಿ ಇದ್ದೇ ಇರುತ್ತೆ. ಆ್ಯಂಡ್ ಜೊತೆಗೆ ನಿಮಗೆ ಮಹೇಂದ್ರ ವ್ಯಾರಂಟಿ ಬರುತ್ತೆ. ಸೊ ಹಾಗಾಗಿ ಡಬಲ್ ಸೆಕ್ಯೂರಿಟಿ ಇರುತ್ತೆ. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನೋಡ್ಬೋದು, ಅರ್ಮನ್ ಅವ್ರದ್ದು ಬರುತ್ತೆ, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ, ಡ್ರೈವರ್ ಸೀಟ್ ಹೈಟ್ ಅಡ್ಜಸ್ಟ್ಮೆಂಟ್ ಆಗಿರ್ಬೋದು, ಪುಶ್ ಸ್ಟಾರ್ಟ್ ಆಗಿರ್ಬೋದು, ಇವನ್ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಆಗಿರ್ಬೋದು ಸರ್, ಎಲ್ಲ ಫೀಚರ್ಸು ಬರುತ್ತೆ ಇನ್ಕ್ಲೂಡಿಂಗ್ ರೇರ್ AC ವೆಂಟ್ಸು. ಎಸ್, ಒನ್ ಆಫ್ ದಿ ಪ್ರೀಮಿಯಂ ಹ್ಯಾಚ್ ಪ್ಯಾಕ್ ಇದು ಸರ್. ಪ್ರೈಸು ಒಂದು ಫೈನಲ್ ಪ್ರೈಸ್ ಇದಕ್ಕೆ ಸರ್ ಇದು ಆಲ್ಮೋಸ್ಟ್ ಆಲ್ ಫಿಕ್ಸ್ ಪ್ರೈಸ್ ಹೇಳ್ತಾ ಇದ್ದೀವಿ ಸಮ್ ಕಾರ್ಸ್ ಅಲ್ಲಿ. ಯಾವುದಾದ್ರೂ ಈಗ ಯಾಕಂದ್ರೆ ಇದನ್ನ ಸಪೋಸ್ 920 ಕೋಟಿಂಗ್ ಇದೆ ಬೇರೆ ಕಡೆ, ಸೊ ಕಾಂಪಿಟೇಷನ್ ಮಾಡೋಕ್ಕೋಸ್ಕರ ನಾವು 8.95 ಫಿಕ್ಸ್ ಪ್ರೈಸ್ ಇನ್ಕ್ಲೂಡಿಂಗ್ ಬೇಕಾದ್ರೆ RTO ಪ್ಲಸ್ 2 years ವಾರಂಟಿ ಕೊಡ್ತಾ ಇದ್ದೀವಿ. 2 years ವಾರಂಟಿ ಜೊತೆಗೆ ಈ ಗಾಡಿ ಸಿಗುತ್ತೆ. ನೋಡ್ಬೋದು ಒಂದ್ಸಲಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ವೆಹಿಕಲ್ ಒಂದು ಮರೆಜೋ ಇದೆ. ಹಾಂ ಸರ್, ಮರಾಜೋ ಬಂದ್ಬಿಟ್ಟು 19 ಸಿಂಗಲ್ ಓನರ್ ಸರ್, ಓನ್ಲಿ 31,000 ಡ್ರಿವನ್, ಇವನ್ ಡೀಸೆಲ್ ಮಿಡ್ ವೇರಿಯಂಟ್ M2 ವೇರಿಯಂಟ್ ಸರ್. ಇದು ನಾವು 8,75,000ಗೆ ಕೋಟ್ ಮಾಡ್ತಾ ಇದ್ದೀವಿ. 7 ಸೀಟರ್ ಯಾರಾದರೂ ನೋಡ್ತಿದ್ರೆ 7 ಸೀಟರ್ ವಿತ್ ಬಜೆಟ್ ಇವನ್ ಇಯರ್ ಅಲ್ಲಿ. ಸೊ ಇದು ನಿಮ್ಗೆ 19 ಮಾಡಲ್ ಸಿಗುತ್ತೆ ಸರ್. ಆ್ಯಕ್ಚುಲಿ ಇದು ಇನೋವಾ ಕ್ರಿಸ್ಟಾಗೆ ಕಾಂಪಿಟೇಷನ್ ಅಂತ ಬಿಟ್ಟಿದ್ದ ಗಾಡಿ ಫ್ಲಾಪ್ ಆಯಿತು ಮಾರ್ಕೆಟಲ್ಲಿ. ಬಟ್ ಯೂಸ್ಡ್ ಕಾರಲ್ಲಿ ತಗೊಳ್ಳೋದ್ರಿಂದ ಒಳ್ಳೆ ಬೆನಿಫಿಟ್ ಇರುತ್ತೆ, ಯಾಕೆಂದರೆ ನಿಮಗೆ ತುಂಬ ಕಡಿಮೆ ಪ್ರೈಸಲ್ಲಿ ಸಿಗುವಂಥದ್ದು ಕಂಪ್ಯಾರಿಟಿವ್ಲಿ. ಆ್ಯಂಡ್ ಒಳಗಡೆ ಕೂಡ ಅದೇ ಥರ ಇಂಟೀರಿಯರ್ ಫೀಚರ್ಸು ಬರುತ್ತೆ. ನೋಡ್ತಿರ್ಬೋದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಆಗಿರ್ಬೋದು, ಆ್ಯಂಡ್ರಾಯ್ಡು, 4 ಪವರ್ ವಿಂಡೋಸು, ಲೆದರ್ ಅಪಲ್ಸ್ಟ್ರಿ ಆಗಿರ್ಬೋದು, 6 ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಬಾಕ್ಸ್ ಇದು. ಸೆಕೆಂಡ್ ರೋ ಕಂಫರ್ಟ್ ಅಂತೂ ನೀವು ಕಂಪೇರೇ ಮಾಡೋಂಗಿಲ್ಲ, ಅಷ್ಟು ಚೆನ್ನಾಗಿ ಬರೋವಂಥದ್ದು. ಸೊ 8,75,000 ಸರ್, 8,75,000ಕ್ಕೆ ಸಿಗ್ತಾ ಇದೆ. ಇವನ್ ಇದು 2 years ವಾರಂಟಿಯಲ್ಲಿ ಬರುತ್ತೆ, ಪ್ಲಸ್ ಇದರಲ್ಲಿ ಸೈಡ್ಲಿ ನೆಗೋಷಿಯಬಲ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ ಸರ್. ಅವಾಗಲೇ ಹ್ಯಾಚ್ ಪ್ಯಾಕಲ್ಲಿ ಸೇಫೆಸ್ಟ್ ಹ್ಯಾಚ್ ಪ್ಯಾಕ್ಗಳನ್ನ ನೋಡಿದ್ರಿ. ಇವಾಗ ಕಾಂಪ್ಯಾಕ್ಟ್ SUVಗಳಲ್ಲೇ ಸೇಫೆಸ್ಟ್ ಕಾಂಪ್ಯಾಕ್ಟ್ SUVಗಳು ಯಾವುದಪ್ಪ ಅಂತ ಹೇಳಿದ್ರೆ ಅದು ಮಹೇಂದ್ರ 3XO ಆಗಿರ್ಬೋದು, ಅಥವಾ XV300 ಆಗಿರ್ಬೋದು, ಅಥವಾ ನೆಕ್ಸಾನ್ ಆಗಿರ್ಬೋದು. ನೆಕ್ಸಾನು 3 ವೆಹಿಕಲ್ ಇದೆ. ಫಸ್ಟ್ ಅದನ್ನೇ ತೋರಿಸ್ಬಿಡ್ತೀವಿ. ಎಸ್ ಸರ್. ಸರ್ ನೆಕ್ಸಾನ್ ಇದು 19 ಮಾಡಲ್ ಸಿಂಗಲ್ ಓನರ್ ಸರ್, ಎಕ್ಸಾಕ್ಟ್ ಪ್ಲಸ್ ಟಾಪ್ ಎಂಡ್ ವೇರಿಯಂಟ್ ಇದೆ, ಪೆಟ್ರೋಲ್, ವೆರಿ ಲೆಸ್ ಡ್ರಿವನ್ ಸರ್ ಕಂಪ್ಯಾರಿಸನ್ಲಿ 39,000 ಡ್ರಿವನ್ ಆಗಿದೆ. ಓಕೆ. ಇವನ್ ಇದರಲ್ಲಿ 2 years ವಾರಂಟಿ ಕೂಡ ಬರುತ್ತೆ. ಟಾಪ್ ಎಂಡ್ ಆಗಿರೋದ್ರಿಂದ ಡ್ಯುವಲ್ ಏರ್ ಬ್ಯಾಗು, ABS, ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸು, ಫಾಗ್ ಲ್ಯಾಂಪ್ಸು, ಡೈಮಂಡ್ ಕಟ್ ಅಲಾಯ್ ವೀಲ್ಸು, ಇವನ್ 209 ಗ್ರೌಂಡ್ ಕ್ಲಿಯರೆನ್ಸು, 353 ಲೀಟರ್ ಬೂಟ್ ಸ್ಪೇಸು, ಪುಶ್ ಸ್ಟಾರ್ಟ್, ಇವನ್ ಪ್ರೀಮಿಯಂ ಲೆದರ್ ಸೀಟ್ ಕವರ್ಸು, ಹರ್ಮನ್ ಅವರಂತ ಇನ್ಫೋಟೈನ್ಮೆಂಟ್ ಕೂಡ ಇದೆ ಈ ಗಾಡಿಲಿ, ಫುಲ್ಲಿ ಟಾಪ್ ಎಂಡೆಡ್ ಸರ್. ಓಕೆ. ಇದು ನಿಮಗೆ ನಾವು ಕೋಟ್ ಮಾಡ್ತಾ ಇರೋದು 8,75,000 ಸರ್. ಮತ್ತೆ ನಮ್ಮ ಶೋರೂಮಲ್ಲಿ ಹೈಯೆಸ್ಟ್ ನಿಮಗೆ ಟಾಟಾ ಕಾರ್ಸ್ ಕಾಣುತ್ತೆ, ಯಾಕಂದ್ರೆ ಕಸ್ಟಮರ್ಸ್ ಇವಾಗ ಕೇಳ್ತಾ ಇರೋದು ಜಾಸ್ತಿ ಸ್ವಲ್ಪ ಸೇಫ್ಟಿ ಇರಬೇಕು ಸರ್, ಅದು ಟಾಟಾ ಕಾರ್ಸ್ ಅಲ್ಲಿ ಸಿಗುತ್ತೆ ಅಂದಾಗ. ಸೊ ನಮ್ಮ ಹತ್ರ ನೋಡ್ಬೋದು ಸರ್ ನೀವು ಎಲ್ಲ ಟಾಪ್ ಎಂಡ್ ವೇರಿಯಂಟ್ಸ್ ವೆಹಿಕಲ್ ನಮ್ಮ ಹತ್ರ ಟಾಟಾದೇ ಇರೋದು ಜಾಸ್ತಿ. ಸೂಪರ್ ಸರ್. ಟಾಟಾ ಬಗ್ಗೆ ನಿಮಗಿರೋ ಅಭಿಮಾನ ತುಂಬ ಖುಷಿ ಕೊಡುತ್ತೆ, ಯಾಕೆ ಅಂತ ಹೇಳಿದ್ರೆ ಟಾಟಾ ವೆಹಿಕಲ್ಸು ಅಷ್ಟು ಒಂದು ಒಳ್ಳೆ ಮಟ್ಟದಲ್ಲಿ ಇವಾಗ ಸೇಫ್ಟಿ ಅಂತ ಗುರುತಿಸ್ಕೊಂಡಿವೆ. ಅಂಥದ್ರಲ್ಲಿ ಯೂಸ್ ಕಾರಲ್ಲಿ ನೀವೆಲ್ಲ ಟಾಟಾ ವೆಹಿಕಲ್ಸ್ನ ತೊಗೊಂಬಂದು ಸೇಲ್ ಮಾಡ್ತಾ ಇದ್ದೀರಾ? ಹೌದು ಸರ್. ಸೂಪರ್. ಯಾಕಂದರೆ ಸಮ್ ಟೈಮ್ ನಮ್ಗೆ ಬೇರೆನೂ ಸಿಗುತ್ತೆ ಸರ್, ಕಾಂಪಿಟೇಷನ್ಸಲ್ಲಿ ಇಲ್ಲ ಅಂತಲ್ಲ, ನಾವು ಫಸ್ಟ್ ಪ್ರಿಫರೆನ್ಸ್ ಟಾಟಾ ಕೊಡ್ತಾ ಇದ್ದೀವಿ.
ಅಂಡ್ ಅದೇ ತರ ಸೇಲ್ ಕೂಡ ಆಗುತ್ತೆ, ಕಸ್ಟಮರ್ಸ್ ತಗೋತಾ ಇದ್ದಾರೆ. ನೆಕ್ಸ್ಟ್ ಒಂದು ವೈಟ್ ಕಲರ್ ನೆಕ್ಸಾನ್ ಇದೆ ನೋಡ್ತಿರ್ಬೋದು. ಎಸ್ ಸರ್. ಹಾ ಸರ್, ಅದು ಮ್ಯಾನ್ಯಲ್ ಆಯ್ತು. ಸಪೋಸ್ ಕಸ್ಟಮರ್ಸ್ ಕೇಳ್ತಿದ್ದಾರೆ ನನಗೆ ಆಟೋಮೆಟಿಕ್ ಬೇಕು ಯಾಕಂದ್ರೆ ಸಿಟಿ ಪರ್ಪಸ್ ಗಂದಾಗ, ಸೊ ನಮ್ಮ ಹತ್ರ ಆಟೋಮೆಟಿಕ್ ಕೂಡ ಇದೆ. ಇದು ಕೂಡ 2019 ಮಾಡಲ್ ಸರ್. ಇದು ಕೂಡ ಸಿಂಗಲ್ ಓನರ್, ಇದು ಕೂಡ ಲೆಸ್ ಡ್ರಿವನ್, ಅರೌಂಡ್ 29,000 ಏನೋ ಡ್ರಿವನ್ ಆಗಿದೆ ಸರ್. ಇದು ಕೂಡ ಟಾಪ್ ಅಂಡ್ ವೇರಿಯಂಟು, ಜಾಸ್ತಿ ಫ್ಯೂಚರ್ಸ್ ಹೇಳೋದಿಲ್ಲ ಯಾಕಂದ್ರೆ ಆಲ್ರೆಡಿ ಮ್ಯಾನ್ಯಲ್ ಅಲ್ಲಿ ಹೇಳಿದ್ದೀನಿ. ಸೊ ಪ್ರೈಸ್ ವಿಷಯಕ್ಕೆ ಬಂದಾಗ ಇದು 8.85 ಅಲ್ಲಿ ಕೋಟ್ ಮಾಡಿದ್ದೀವಿ ಸರ್. 8,85,000 ಸ್ಲೈಟ್ಲಿ ನೆಗೋಷಿಯಬಲ್ ಹಾ ಆಗುತ್ತೆ. ಸರ್, ಇವೆರಡರಲ್ಲೂ ಸೈಡ್ಲಿ ನೆಗೋಷಿಯಬಲ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಕೆಲವೊಂದು ಗಾಡಿಗಳಿಗೆ ಫೈನಲ್ ಪ್ರೈಸ್ ಆಫರ್ ಮಾಡ್ತಾ ಇದ್ದಾರೆ, ಕೆಲವೊಂದು ಗಾಡಿಗಳಿಗೆ ನೆಗೋಷಿಯಬಲ್ ಪ್ರೈಸ್ ಹೇಳ್ತಾ ಇದ್ದಾರೆ. ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ ಗಾಡಿ ನೋಡಿ ಆಮೇಲೆ ಪ್ರೈಸ್. ಯಾಕಂದ್ರೆ ಸಮ್ ಟೈಮ್ ಪ್ರೈಸ್ ಏನಾಗುತ್ತೆ ಅಂದ್ರೆ ಒಂದು 15-20 ಸಾವಿರ ನಮ್ಗಿಂತ ಕಮ್ಮಿಯಲ್ಲೂ ಕೊಡ್ತಿರ್ತಾರೆ. ಇವಾಗ ಅಲ್ಟ್ರೋಸೇ ತಗೊಳ್ಳೋಣ, ಬಟ್ ಅಲ್ಟ್ರೋಸ್ ಏನು ಅಂತಂದ್ರೆ ನಿಮ್ಗೆ ಬರೀ 10,000 ಓಡಿರೋದು. ಆಲ್ಮೋಸ್ಟ್ ಆಲ್ ನೀವು ಬೆಂಗಳೂರು ಮಾರ್ಕೆಟ್ ಎಲ್ಲೇ ಚೆಕ್ ಮಾಡಿದ್ರು ಕೂಡ ಇಲ್ಲ. ಓಕೆ, ಆಸ್ ಗುಡ್ ಆಸ್ ನ್ಯೂ ಕಾರ್. ಎಸ್ ಸರ್, XUV 300 ಇದು 2020 ಮಾಡಲ್ ಸರ್, ಸಿಂಗಲ್ ಓನರ್. ಇವನ್ W8, W4, W6 ಅಲ್ಲ, W8 ಅರೌಂಡ್ 53,000 ಡ್ರಿವನ್ ಆಗಿದೆ. ಜಸ್ಟ್ 53,000 ಕಿಲೋಮೀಟರ್ 53,000 ಮಾತ್ರ ಡ್ರಿವನ್ ಆಗಿದೆ. ಸೊ ಇದನ್ನ ನಾವು ಕೋಟ್ ಮಾಡ್ತಾ ಇರೋದು 8,75,000ಗೆ. 8,75,000. ಒಂದು 9 ಲಕ್ಷ ತಗೊಂಡು ಒಂದು ಒಳ್ಳೆ ಕಾರು, ಲೇಟೆಸ್ಟ್ ಮಾಡೆಲ್ ಕಾರು, ಲೆಸ್ ಡ್ರಿವನ್ ಕಾರ್ ನೋಡಬೇಕು ಅಂತ ಬಂದರೆ ಎಸ್ ಮೋಟರ್ಸ್ಗೆ ಸುಮಾರು ಕಾರ್ಗಳು ಸಿಗುತ್ತೆ. ಆ್ಯಂಡ್ ಇದರಲ್ಲೂ ನೋಡ್ತಿರ್ಬೋದು ಫೀಚರ್ಸ್ ಅಂತ ಬಂದಾಗ ಎಲ್ಲ ಫೀಚರ್ಸು ಇನ್ಕ್ಲೂಡಿಂಗ್ ಇದರಲ್ಲೂ ಕೂಡ ಪುಷ್ ಬಟನ್ ಸ್ಟಾರ್ಟ್ ಆಗಿರ್ಬೋದು, ಆಟೋ ಫೋಲ್ಡಿಂಗ್ ORVMs, ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲು, ರೇರ್ AC ವೆಂಟ್ಸು, ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸ್ ಕೂಡ ಬರುತ್ತೆ ಸರ್. ಇವನ್ ಈ ಗಾಡಿ ಕೂಡ 5 ಸ್ಟಾರ್ ರೇಟಿಂಗ್ಸ್ ಅಲ್ಲೇ ಇರೋದು. ಹೌದು, ಸೇಫ್ಟಿ ಅಂತ ಬಂದಾಗ ನಮ್ಮ ಟಾಟಾ ಮತ್ತೆ ಮಹೇಂದ್ರ ಬಂದ್ಬಿಟ್ಟು ಟಾಪ್ ಅಲ್ಲಿ ಇದ್ದಾರೆ ಇವಾಗ. ಸರ್ ಇದು ಪ್ರೈಸ್ 8,75,000 ಸೈಟ್ಲಿ ನೆಗೋಷಿಯಬಲ್ ಎಕ್ಸ್ಪೆಕ್ಟ್ ಮಾಡಿ, ಬಟ್ ಇದು ಕೂಡ 2 years ವಾರಂಟಿಯಲ್ಲಿ ಬರುತ್ತೆ. ಎಸ್. ನೆಕ್ಸ್ಟ್ ಬಲಿನೋ ನೋಡ್ತಿರೋರಿಗೆ ಒಂದಲ್ಲ ಎರಡೆರಡು ಬಲಿನೋಗಳಿದೆ ನೋಡ್ತಿರ್ಬೋದು, ಒಂದು ಬ್ಲೂ ಕಲರ್, ಒಂದು ವೈಟ್ ಕಲರ್. ಎಸ್ ಸರ್. ಸರ್, ಒಂದು ಮ್ಯಾನ್ಯಲ್ ಇದೆ, ಒಂದು ಆಟೋಮೆಟಿಕ್ ಇದೆ. ಸೊ ಇದು 16 ಸಿಂಗಲ್ ಓನರು, ಡೆಲ್ಟಾ ವೇರಿಯಂಟ್ CVT. ಓಕೆ. ಇವಾಗ ಬರ್ತಾ ಇರೋದು ಮತ್ತೆ AMT ಮಾಡಿದ್ರು, ಇವಾಗ ನ್ಯೂ ಶೇಪ್ ಬರ್ತಾ ಇರೋದು. ಓಕೆ. ಬಟ್ ಇದು CVT ಅಲ್ಲಿ ಆ ಪವರ್ ಇರುತ್ತೆ, ಲ್ಯಾಗಿಂಗ್ ಇರೋದಿಲ್ಲ. 16 ಸಿಂಗಲ್ ಓನರ್ ಸರ್, ಬರೀ 33,000 ಡ್ರಿವನ್ ಇದೆ ಈ ಕಾರು. ಓಕೆ. ಸೊ ನಾವು ಕೋಟ್ ಮಾಡ್ತಾ ಇರೋದ್ವಿ 6,39,000. 6,39,000ಕ್ಕೆ ಒಂದು CVT ಗೇರ್ ಬಾಕ್ಸ್ ಇರುವಂತಹ ಬಲಿನೋ ಸಿಗ್ತಾ ಇದೆ. ಬಲಿನೋಗಳಲ್ಲಿ ಸ್ವಲ್ಪ ಲೇಟೆಸ್ಟ್ ಮಾಡೆಲ್ಗಳಲ್ಲಿ AMT ಬಂದಿದೆ, ಬಟ್ ಇವಾಗ ಇದು CVT ಒಳ್ಳೆ ಡಿಮ್ಯಾಂಡ್ ಇದೆ, ಡೈರೆಕ್ಟ್ ಡಿಮ್ಯಾಂಡ್ ಇದೆ ಸರ್. ಎಸ್. ನೆಕ್ಸ್ಟ್ ವೆಹಿಕಲ್ ಒಂದು ವೈಟ್ ಕಲರ್ ಬಲಿನೋ ಇದೆ. ಎಸ್ ಸರ್. ಇಲ್ಲ ಸರ್, ನಮಗೆ ಮ್ಯಾನ್ಯಲ್ ನೋಡ್ತೀನಿ ಅನ್ನೋರಿಗೆ ಇದು 17 ಸಿಂಗಲ್ ಓನರ್ ಸರ್. ಓಕೆ. ಇದು ಡೆಲ್ಟಾ ವೇರಿಯಂಟ್. ಸೊ ಇದನ್ನ ನಾವು ಕೋಟ್ ಮಾಡ್ತಾ ಇದೀವಿ 5,95,000ಗೆ. 5,95,000 17 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಬಟ್ ಇದರಲ್ಲಿ ಆಲ್ರೆಡಿ ಇನ್ಫೋಟೈನ್ಮೆಂಟ್ ಝೋನ್ ಇದು ಕಸ್ಟಮರೇ ಹಾಕಿಸ್ಕೊಂಡಿರೋದು ಶೋರೂಮ್ ಅಲ್ಲಿ. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದೆ, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ, ಡ್ಯೂಯಲ್ ಏರ್ ಬ್ಯಾಗು, ABS ಎಲ್ಲ ಫೀಚರ್ಸು ಬರುತ್ತೆ. ಇದು ಅಷ್ಟೇ ಸರ್, 43,000 ಹಿಂಗೆ ಓಡಿರೋದು. ಇದೆಲ್ಲ ಪೆಟ್ರೋಲ್ ವೆಹಿಕಲ್. ಎಸ್ ಎಸ್ ಎಸ್, ಎಲ್ಲ ಪೆಟ್ರೋಲ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಯಾರಾದರೂ ಸ್ಮಾಲ್ ವೆಹಿಕಲ್ ಆಟೋಮೆಟಿಕ್ ನೋಡ್ತಾ ಇದ್ರೆ ನೋಡ್ತಿರ್ಬೋದು, ಐಟನ್ ಇದೆ. ಎಸ್ ಸರ್. ಸರ್, ಫಾರ್ ಲೋಕಲ್ ಇವಾಗ ನಾನು ಬೇಸಿಕ್ಲಿ ಲರ್ನಿಂಗ್ ಪರ್ಪಸ್ ಯೂಸ್ ಮಾಡ್ತಾ ಇದ್ದೀನಿ, ಇವನ್ ಆಟೋಮೆಟಿಕ್ಕೇ ನೋಡ್ತೀನಿ ನಾನು ಅವ್ರಿಗೆ. ಸೊ ಇದು ಈ ವೆಹಿಕಲ್ ನಾನು ಹೇಳಬಲ್ಲೆ, ಇದು 2010 ಮಾಡಲ್ ಸರ್, ಸಿಂಗಲ್ ಓನರ್, ಅರೌಂಡ್ 42,000 ಡ್ರಿವನ್ ಇದೆ. ಓಕೆ. ಬಟ್ ಐಟನ್ ಅಲ್ಲಿ ಬರೋದು AMT AGS ಅಲ್ಲ ಸರ್, ಇದು AT. ಸೊ ಇದರಲ್ಲಿ ಆ ಲ್ಯಾಗಿಂಗ್ ಇರಲ್ಲ ಜಾಸ್ತಿ. ಸೊ ಇದನ್ನ ನಾವು ಕೋಟ್ ಮಾಡ್ತಾ ಇದೀವಿ ಸರ್ 2,80,000ಗೆ. 2,80,000ಕ್ಕೆ ಒಂದು ಬ್ಯೂಟಿಫುಲ್ ಸ್ಮಾಲ್ ವೆಹಿಕಲ್ ಸಿಂಗಲ್ ಓನರ್, 1.2 ಲೀಟರ್ AT ಸಿಗ್ತಾ ಇದೆ. ಎಸ್ ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ನಿಸಾನ್ ಮ್ಯಾಗ್ನೆಟ್ ಇದೆ. ಎಸ್ ಸರ್. ಸರ್, ನಿಸಾನ್ ಮ್ಯಾಗ್ನೆಟ್ ಅಲ್ಲಿ ಟೋಟಲ್ 9 ವೇರಿಯಂಟ್ಸ್ ಇದೆ, ಅದರಲ್ಲಿ ಇದು ಟಾಪ್ ಎಂಡ್ ವೇರಿಯಂಟ್. ಸೊ ಇದು XV ಪ್ರೀಮಿಯಮ್. ಸೊ ಇದು 22 ಮಾಡಲ್ ಸಿಂಗಲ್ ಓನರು, ಬರೇ 24,000 ಡ್ರಿವನ್ ಆಗಿದೆ ಸರ್. ಓಕೆ. ಪ್ಲಸ್ ಏನು ಅಂತಂದ್ರೆ ಇದು XV ಪ್ರೀಮಿಯಂ ವಿತ್ CVT, ಇವನ್ 1 ಲೀಟರ್ ಇಂಜಿನ್ ಟರ್ಬೋ ಕೂಡ. ಓಕೆ. ಸೊ ಇದನ್ನ ನಾವು ಕೋಟ್ ಮಾಡ್ತಾ ಇದೀವಿ ಜಸ್ಟ್ 8.65 ಅಲ್ಲಿ, ಸಾರಿ 8.45 ಅಲ್ಲಿ. 8,45,000ಕ್ಕೆ ಲೇಟೆಸ್ಟ್ ಮಾಡಲ್ 2022 ಮಾಡಲ್ ನಿಸಾನ್ ಮ್ಯಾಗ್ನೆಟ್ XV ಪ್ರೀಮಿಯಂ ಫುಲ್ ಟಾಪ್ ಎಂಡ್. ನೀವು ಆನ್ಲೈನ್ ಅಲ್ಲೂ ಚೆಕ್ ಮಾಡಬಹುದು ಇದನ್ನ ಪ್ರೈಸ್. XV ಪ್ರೀಮಿಯಂ ವಿತ್ 1 ಲೀಟರ್ ಇಂಜಿನ್ ಟರ್ಬೋ ವಿತ್ CVT ತಗೊಂಡಾಗ ನಿಮ್ಗೆ ಅರೌಂಡ್ 16 lakhs ತನಕ ಇದೆ ಸರ್ ಆನ್ ರೋಡ್ ಪ್ರೈಸ್. 16 ಲಕ್ಷ ಇದೆ, 8 ಲಕ್ಷಕ್ಕೆ ಸಿಗ್ತಾ ಇದೆ, 8,45,000 ಅಲ್ಲಿ. ಓಕೆ. ನೆಕ್ಸ್ಟ್ ಏನಾದ್ರು XUV ನೋಡ್ತಿರೋರಿಗೆ XUV ಕೂಡ ಅವೈಲೇಬಲ್ ಇರುವಂತದ್ದು. ಎಸ್ ಸರ್. ಸರ್, ನಮ್ಮ ಹತ್ರ XUV ಇದು ಬಂದ್ಬಿಟ್ಟು 12 ಮಾಡಲ್ ಸರ್, ಸಿಂಗಲ್ ಓನರ್, ಅರೌಂಡ್ 70,000 ಡ್ರಿವನ್ ಇದೆ. ಬಟ್ ಇದು W8 ಸರ್. ಓಕೆ. W4 W6 ಅಲ್ಲ, W8 ಅಲ್ಲಿ ನಿಮಗೆ 8 ಏರ್ ಬ್ಯಾಗ್ಸ್ ವಿತ್ ನಿಮಗೆ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಆಗಿರ್ಬೋದು, ಅಲಾಯ್ ವೀಲ್ಸ್ ಕೂಡ ಬರುತ್ತೆ ಸರ್. ಸೊ ಇದನ್ನ ನಾವು ಕೋಟ್ ಮಾಡ್ತಾ ಇದೀವಿ ಸರ್ 6,95,000ಗೆ. 6,95,000ಕ್ಕೆ 12 ಮಾಡಲ್ XUV 500 W8 ವೇರಿಯಂಟ್ ಸಿಗ್ತಾ ಇದೆ. ಇದ್ರ ಕ್ರೂಸ್ ಕಂಟ್ರೋಲ್ ಕೂಡ ಬರುತ್ತೆ. ಹೌದು. ಸೊ XUV ಬೇಡ ನನಗೆ
ಒಂದು ಸ್ವಲ್ಪ ಲೇಟೆಸ್ಟ್ ಮಾಡೆಲ್ ಒಳ್ಳೆ 7 ಸೀಟರ್ ಬೇಕು ಅಂತ ಹೇಳಿದ್ರೆ ಮಹೇಂದ್ರ ಮೊರೆಸೋ ಕೂಡ ಅವೈಲೇಬಲ್ ಇರುವಂಥದ್ದು. ಸೊ ಅದೇ ಥರ ನನಗೆ ಒಂದು ಸಡನ್ ಬೇಕು, ಬ್ಯೂಟಿಫುಲ್ ಸಡನ್ ಅಂತ ಹೇಳಿದ್ರೆ ಸಿಟಿಗಳು 2 ವೆಹಿಕಲ್ ಇದೆ. ಎಸ್ ಸರ್. ಸರ್ ಇದು ಬಂದ್ಬಿಟ್ಟು 2015 ಮಾಡೆಲ್ ಸಿಂಗಲ್ ಓನರ್, ಅದು ವಿ ವೇರಿಯಂಟ್ ಸರ್. ಬೇಸಿಕ್ ವೇರಿಯಂಟ್ ಅಲ್ಲ, ವಿ 1 ಬಿಲೋ ದ ಟಾಪ್ ಎಂಡ್. ಓಕೆ. ಸೊ ಇದರಲ್ಲಿ ಕೂಡ ನಿಮ್ಗೆ ಕ್ರೂಸ್ ಕಂಟ್ರೋಲ್ ಆಗಿರ್ಬೋದು, ಪ್ರೊಜೆಕ್ಟ್ ಹೈಡ್ ಅಲಾಯ್ ವೀಲ್ಸ್ ಆಗಿರ್ಬೋದು, ಆಡಿಯೋ ಮೌಂಟೆಡ್ ಕಂಟ್ರೋಲ್ಸ್ ಆಗಿರ್ಬೋದು, ಕ್ಯಾಮ್ರಾ ವಿತ್ ಸೆನ್ಸರ್ಸ್ ಆಗಿರ್ಬೋದು. ಸೊ ಇದು 1.5 ಲೀಟರ್ ಇಂಜಿನ್, ಇವನ್ ಐವಿಟೆಕ್ ಹೋಂಡಾ ಇಂಜಿನ್, ನಿಮ್ಗೆ ತುಂಬ ಸ್ಮೂತ್ನೆಸ್ ಕೂಡ ಇರುತ್ತೆ. ಎಸ್ ಎಸ್ ಎಸ್. ಮೇನ್ ಥಿಂಗ್ ಈ ಗಾಡಿ ಓಡಿರೋದೇ ಬರೀ 37,000 ವಿತ್ ಸರ್ವಿಸ್ ರೆಕಾರ್ಡ್ ಸಮೇತ. ಸೊ ಇದನ್ನ ನಾವು ಕೋಟ್ ಮಾಡ್ತಾ ಇದೀವಿ ಸರ್ 6,35,000. 6,35,000ಕ್ಕೆ 2015 ಮಾಡೆಲ್ ಹೋಂಡಾ ಸಿಟಿ. ಹೋಂಡಾ ಸಿಟಿ ಅಂತ ಬಂದಾಗ ರೀಸೇಲ್ ವ್ಯಾಲ್ಯೂ ತುಂಬಾ ಚೆನ್ನಾಗಿದೆ. ಇನ್ನೊಂದು 3 ವರ್ಷ ಓಡಿಸಿ ಆಮೇಲೆ ನೀವು ಚೇಂಜ್ ಮಾಡ್ತೀರಾ ಅಂದರೆ ಎಕ್ಸ್ಚೇಂಜ್ ಮಾಡ್ತೀರಾ ಅಂದ್ರೂ ಒಳ್ಳೆ ಪ್ರೈಸ್ಗೆ ಹೋಗುತ್ತೆ. ಹೋಂಡಾ ಸಿಟಿ ಇಸ್ ಒನ್ ಆಫ್ ದಿ ಬೆಸ್ಟ್ ಸೆಡಾನ್ ನಿಮಗೆ ಮಾರ್ಕೆಟಲ್ಲಿ ಸಿಗ್ತಿರೋದು. ನೆಕ್ಸ್ಟ್ ವೆಹಿಕಲ್ ಹೋಂಡಾ ಜಾಜ್ ಇದೆ, ನೋಡ್ತಿರ್ಬೋದು. ಎಸ್ ಸರ್. ಸರ್ ಜಾಜ್ ಬಂದ್ಬಿಟ್ಟು ಇದು 15 ಸಿಂಗಲ್ ಓನರ್ ಸರ್. ಇದು ಕೂಡ ವಿ ವೇರಿಯಂಟ್. ಓಕೆ. ಅರೌಂಡ್ 50,000 ರಿವನ್ನೇ ಅನ್ಕೊಳ್ಳಿ. ಆಲ್ಮೋಸ್ಟ್ ಆಲ್ ಎಲ್ಲ ಫೀಚರ್ಸು ಇದರಲ್ಲಿ ಕವರ್ಡ್ ಇದೆ. ಓಕೆ. ಸೊ ಇದನ್ನ ನಾವು ಕೋಟ್ ಮಾಡ್ತಾ ಇದ್ದೀವಿ ಸರ್ 5,45,000. 5,45,000ಕ್ಕೆ ಜಾಜ್ ಸಿಗ್ತಾ ಇದೆ. ಜಾಜ್ ಅಂತ ಬಂದಾಗ ಇದು ಸ್ಟಾಕಲ್ಲಿದೆ. ಇದೇ ಥರ ನಿಮಗೆ ಮಾಡಿಫೈ ಆಗಿರುವಂಥದ್ದು ಅಲ್ಲಿದೆ, ಅದನ್ನು ತೋರಿಸ್ತೀವಿ. ಫುಲ್ ವಿಡಿಯೋ ನೋಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಮತ್ತೊಂದು ನೆಕ್ಸಾನ್ ಇದೆ. ಎಸ್ ಸರ್. ಸರ್ ಅವಾಗಲೇ ತೋರಿಸಿದಂಥ ಒಂದು ಮ್ಯಾನ್ವಲ್, ಒಂದು ಆಟೋಮೆಟಿಕ್, 19 ಮಾಡಲ್ಲು. ಬಟ್ ಅದರ ಅಪ್ಗ್ರೇಡ್ ವೇರಿಯೇಷನ್ ಅಂದರೆ ಇವಾಗ ಚೇಂಜಸ್ ಆಯ್ತಲ್ಲ, ಮೋಡಿಫೈ ಆಯ್ತಲ್ಲ ಸ್ವಲ್ಪ. ಇದು ಬಂದ್ಬಿಟ್ಟು ಪೇಸ್ ಲಿಫ್ಟ್ ಏನು ಬಂತಲ್ಲ, ಇದು 21 ಮಾಡಲ್ ಸರ್. ಓಕೆ. ಸಿಂಗಲ್ ಓನರು, ಇವನ್ ಟಾಪ್ ಅಂಡ್ ವೇರಿಯಂಟ್ ಎಕ್ಸಾಕ್ಟ್ ಪ್ಲಸ್, ಅರೌಂಡ್ 43,000 ಏನೋ ಡ್ರಿವನ್ ಇದು ಕೂಡ. ಸೊ ಇದನ್ನ ನಾವು ಕೋಟ್ ಮಾಡ್ತಾ ಇದೀವಿ ಸರ್ 9,15,000ಗೆ. 9,15,000 2021 ಮಾಡಲ್ಲು ಟಾಟಾ ನೆಕ್ಸಾನು ಎಕ್ಸಾಕ್ಟ್ ಪ್ಲಸ್. ಇದರಲ್ಲಿ ಏನು ಚೇಂಜಸ್ ಆಗುತ್ತೆ ಅಂದರೆ ಇದು LED DRL ಲೈಟ್ಸ್ ಬರುತ್ತೆ. ಸೊ ಫ್ರಂಟ್ ಫೇಶನ್ ಚೆನ್ನಾಗಿ ಕಾಣುತ್ತೆ, ಅದು ಚೇಂಜ್ ಆಗುತ್ತೆ. ಇವನ್ ಏರೋಡೈನಮಿಕ್ಸ್ ಶೇಪ್ ಕೂಡ ಚೇಂಜ್ ಮಾಡಿದ್ದಾರೆ ಈ ಗಾಡಿ. ಓಕೆ ಓಕೆ. ನೋಡ್ತಿರ್ಬೋದು ಇಂಟೀರಿಯರ್ ಕೂಡ ಪ್ರೀಮಿಯಮ್ ಆಗಿ ಬರುತ್ತೆ ನೆಕ್ಸಾನ್ ಇಂಟೀರಿಯರ್ ನಿಮಗೆ. ಆ್ಯಂಡ್ ಇದರಲ್ಲಿ ಡ್ರೈವ್ ಮೋಡ್ಸ್ ಕೂಡ ಬರುವಂಥದ್ದು, ಡಿಫ್ರೆಂಟ್ ಡ್ರೈವ್ ಮೋಡ್ಸು, ಇಕೋ ಮತ್ತು 3 ಮೋಡ್ಸ್ ಆಫ್ ಡ್ರೈವಿಂಗ್ ಬರುತ್ತೆ. ಇಕೋ ಸಿಟಿ ಆ್ಯಂಡ್ ಸ್ಪೋರ್ಟ್ ಅಂತ ಹೇಳ್ಬಿಟ್ಟು ಇದರಲ್ಲೂ ಕೂಡ AC ವೆಂಟ್ಸ್ ಬರುತ್ತೆ, ಒಳ್ಳೆ ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. 209 mm ಗ್ರೌಂಡ್ ಕ್ಲಿಯರೆನ್ಸು. ಸೊ ಇದು ಸರ್ ಪ್ರೈಸ್ ಇದು 9,15,000 ಸರ್. 9,15,000ಕ್ಕೆ 2022 ಮಾಡಲ್ಲು ನೆಕ್ಸಾನ್ ಎಕ್ಸೆಟ್ ಪ್ಲಸ್ ಸಿಗ್ತಾ ಇದೆ. ಮ್ಯಾನ್ಯುವಲ್ ವೇರಿಯಂಟು 2021. ಓಕೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಹೋಂಡಾ ಜಾಜ್ ಇದೆ. ಎಸ್ ಸರ್. ಸರ್ ಅವಾಗಲೇ ನೀವು ನೋಡಿದ್ರಲ್ಲ, ಅದು ವಿ ವೇರಿಯಂಟು, ಇದು ಮಿಡ್ ವೇರಿಯಂಟ್ SV ವೇರಿಯಂಟೇ. ಬಟ್ ಈ ಕಸ್ಟಮರ್ ಸ್ವಲ್ಪ ಮೋಡಿಫೈ ಮಾಡಿದ್ದಾರೆ. ಲೈಕ್ ನಿಮಗೆ VL ಬರೋಂಥ ಏನು ಇನ್ಫೋಟೈನ್ಮೆಂಟ್ ಇದೆಯೋ ಇದರಲ್ಲಿ ಹಾಕಿಸ್ಕೊಂಡಿದ್ದಾರೆ. ಇವನ್ ನೀವು ಇದರಲ್ಲಿ ಅಲಾಯ್ ವೀಲ್ಸ್ ನೋಡ್ಬೋದು, ಡಿಫ್ರೆಂಟ್ ಆಗಿ ಹಾಕಿಸ್ಕೊಂಡಿದ್ದಾರೆ. ಸೊ ಇವನ್ ಪ್ರೀಮಿಯಂ ಲೆದರ್ ಸೀಟ್ ಕವರ್ಸ್ ಇನ್ಬಿಲ್ಟ್ ಮಾಡಿದ್ದಾರೆ. ಇದು 15 ಸಿಂಗಲ್ ಓನರ್ ಸರ್. 15 ಮಾಡಲ್ ಸಿಂಗಲ್ ಓನರ್ ಹೋಂಡಾ ಜಾಜ್ ನೋಡ್ತಾ ಇದ್ದೀರಾ. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಬರುವಂಥದ್ದು ಇದರಲ್ಲಿ. ಸೊ ಹೋಂಡಾ ಅಂತ ಬಂದಾಗ ಏನು ಅಂತಂದ್ರೆ, ಈಗ ಕಾಂಪಿಟೇಷನ್ಸ್ ಇದ್ರಲ್ಲಿ ವೆಹಿಕಲ್ನಲ್ಲಿ ನೀವು ಬಲಿನೋ ತಗೊಳ್ಳಿ, i20 ತಗೊಳ್ಳಿ, ಇದರಷ್ಟು ಏನು ನಿಮ್ಗೆ ಲೆಗ್ ರೂಮ್ ಸಿಗುತ್ತೆ ಅದು ಬೇರೆ ಇದರಲ್ಲಿ ಸಿಗಲ್ಲ. ಕೆಲವೊಂದು ಕಾಂಪ್ಯಾಕ್ಟ್ SUVಗಳಲ್ಲೂ ಕೂಡ ಇಷ್ಟೊಂದು ಲೆಗ್ ರೂಮ್ ಬರಲ್ಲ. ಸೊ ಅಷ್ಟು ಲೆಗ್ ರೂಮ್ ಇದರಲ್ಲಿ ಬರುವಂತ. ಇವನ್ ಅಲ್ಟ್ರೋಸಲ್ಲೂ ಅಷ್ಟು ಬರೋದಿಲ್ಲ. ಪ್ರೈಸ್ ಇದು ಸರ್ ಇದು 530 ಅಲ್ಲಿದೆ. 5,30,000ಗೆ 2015 ಮಾಡಲ್ ಹೋಂಡಾ ಜಾಜ್ ಸಿಗ್ತಾ ಇದೆ ವಿತ್ ಮಾಡಿಫೈಡ್. ಅದು ಕೂಡ ಬ್ಯೂಟಿಫುಲ್ ಅಲಾಯ್ ವೀಲ್ಸ್ ಹಾಕಿದ್ದಾರೆ. ನೆಕ್ಸ್ಟ್ ಏನಾದರೂ ನಿಮಗೆ ಟಾಲ್ ಬಾಯ್ ಒಂದು ವೆಹಿಕಲ್ ಬೇಕು ಅಂತ ಹೇಳಿದ್ರೆ ವ್ಯಾಗನಾರ್ ಇದೆ. ಎಸ್ ಸರ್. ಆಬ್ವಿಯಸ್ಲಿ ವ್ಯಾಗನಾರ್ ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಸೆಲೆಕ್ಟ್ ಮಾಡೋದೇ ಹೈಟ್ ಇರೋದ್ರಿಂದ. ಸೊ ಇದು ಹೇಳ್ಬೋದು ಸರ್, ಇದು 16 ಸಿಂಗಲ್ ಓನರ್ ಸರ್. ಬಟ್ VXI ಆಪ್ಷನಲ್. ಇದು VXI ಅಲ್ಲ, VXI ಆಪ್ಷನಲ್. ಏನು ಡಿಫ್ರೆನ್ಸ್ ಆಗುತ್ತೆ ಸರ್, VXI ಆಪ್ಷನಲ್ಗೂ ಡಿವಲ್ ಏರ್ ಬ್ಯಾಗ್ ABS ಚೇಂಜಸ್ ಆಗೋಗುತ್ತೆ. ಈ ಗಾಡಿಯಲ್ಲಿ ಪ್ರೆಸೆಂಟ್ಲಿ ಕಸ್ಟಮರ್ಸ್ ನೋಡ್ತಾ ಇರೋದಿಲ್ಲ ಏರ್ ಬ್ಯಾಗ್ಸ್ ಇದೆಯಾ ಸೇಫ್ಟಿಗೆ ಅಂತ. ಸೊ ಇದರಲ್ಲಿ ಡಿವಲ್ ಏರ್ ಬ್ಯಾಗ್ ABS, ಇವನ್ ಕಸ್ಟಮರ್ ಆಲ್ರೆಡಿ ಕ್ಯಾಮ್ರಾ ಅಡೆಡ್ ಮಾಡಿದ್ದಾರೆ. ಸೊ ಇದನ್ನು ಕೂಡ ಬೆನಿಫಿಟ್. ಇವನ್ ಆಟೋಮೆಟಿಕ್ AGS ಆಟೋ ಗೇರ್ ಶಿಫ್ಟ್, ನೀವು ತುಂಬ ಈಸಿಯಾಗಿ ಡ್ರೈವ್ ಮಾಡ್ಬೋದು. ಸಿಟಿ ಆಗಿರ್ಬೋದು, ಹೈವೇ ಆಗಿರ್ಬೋದು, ಸೇಮ್ ಮೈಲೇಜ್ ಇರುತ್ತೆ. ಸೊ ಇದನ್ನ ನಾವು ಕೋಟ್ ಮಾಡ್ತಾ ಇದೀವಿ ಸರ್ 4,55,000ಗೆ. 4,55,000ಕ್ಕೆ ಒಂದು ಲೇಟೆಸ್ಟ್ ಮಾಡೆಲ್ 2016 ಮಾಡೆಲ್ ವ್ಯಾಗನಾರ್, ಅದು ಕೂಡ VXI ಆಪ್ಷನಲ್, ಏರ್ ಬ್ಯಾಗು, ABS, ಅಲಾಯ್ ವೀಲ್ಸು ಎಲ್ಲ ಫೀಚರ್ಸ್ ಇರುವಂತಹ ಗಾಡಿ. ಆ್ಯಂಡ್ ಸ್ಮಾಲ್ ವೆಹಿಕಲಲ್ಲೇ, ಎಂಟ್ರಿ ಲೆವೆಲ್ ಹ್ಯಾಚ್ ಬ್ಯಾಕ್ಗಳಲ್ಲೇ ಫೇವ್ರೇಟ್ ವೆಹಿಕಲ್ ಏನಕ್ಕಪ್ಪ ಅಂತ ಹೇಳಿದ್ರೆ ಇದು ನಿಮಗೆ ಟಾಲ್ ಬರುತ್ತೆ. ಸೊ ಆ್ಯಂಡ್ ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಡೀಸೆಂಟಾಗಿ ಬರುತ್ತೆ. ಸ್ಪೇಸಸ್ ಜಾಸ್ತಿ ಸಿಗುತ್ತೆ ಸರ್. ನೆಕ್ಸ್ಟ್ ಒಂದು 11 ಮಾಡಲ್ ಆಲ್ಟೋ ಇದೆ, ನೋಡ್ತಿರ್ಬೋದು. ಎಸ್ ಸರ್. ಸರ್ ಯಾರಾದ್ರೂ ಸಿಂಗಲ್ ಓನರು ಬೇಸಿಕ್ ಲರ್ನಿಂಗ್ ಪರ್ಪಸ್ ಯೂಸ್ ಮಾಡ್ತೀನಿ ಅನ್ನೋದಾದ್ರೆ, ಅದು ಆಲ್ಟೋ ಇದೆ, ಅದು LXI ಸಿಂಗಲ್ ಓನರ್ ಸರ್. ಬರೀ 38,000 ವಿತ್ ಸರ್ವಿಸ್ ರೆಕಾರ್ಡ್ ಸಮೇತ. ಓಕೆ. ಇದನ್ನ ನಾವು ಕೋಟ್ ಮಾಡ್ತಾ ಇದೀವಿ 220ಗೆ ಸರ್.
2,20,000ಕ್ಕೆಲ್ಲ 11 ಮಾಡೆಲ್ ಆಲ್ಟೋ, ಅದು ಕೂಡ ಸರ್ವಿಸ್ ಹಿಸ್ಟ್ರಿ ಜೊತೆಗೆ ಬರೀ 38,000 ಕಿಲೋಮೀಟರ್ ಅಷ್ಟೇ ಓಡಿರೋದು. ಗಾಡಿ ಚೆಕ್ ಮಾಡ್ಕೋಬಹುದು, ಚೆನ್ನಾಗಿದೆ. ಈ ತರ ಕಂಡೀಷನ್ ಆಲ್ಟೋಗಳು ತುಂಬಾ ಕಡಿಮೆ ಸಿಗುವಂಥದ್ದು. ಹೌದು ಸರ್. ಯಾಕೆಂದ್ರೆ ಆಲ್ಟೋ ಅಂತ ಹೇಳಿದಾಗ ಬೇಸಿಕ್ ಲರ್ನಿಂಗ್ ಪರ್ಪಸ್ಗೆ ಮತ್ತೆ ಡೈಲಿ ಯೂಸೇಜ್ಗೆ ಇಟ್ಕೊಂಡಿರ್ತಾರೆ, ಸೊ ತುಂಬಾ ಯೂಸ್ ಮಾಡ್ತಾ ಇರ್ತಾರೆ. ಬಟ್ ಇದು ಕೆಲವೊಂದು ಗಾಡಿಗಳು ಈ ತರ ಸಿಗುತ್ತೆ, ನೋಡ್ತಿರ್ಬೋದು. ನೆಕ್ಸ್ಟ್ ಇನ್ನೊಂದು ಫೇಸ್ ಲಿಫ್ಟೆಡ್ ಆಲ್ಟೋ ಇದೆ ಸರ್. ಸರ್ ಇದು 16 ಆಟೋಮೆಟಿಕ್ ಇದೆ ಸರ್. ಓಕೆ. ಇದು ಅರೌಂಡ್ 34,000 ಏನೋ ಡ್ರಿವನ್ ಇದೆ ಸರ್. ಅದಕ್ಕಿಂತ ಜಾಸ್ತಿ ಏನು ಡ್ರಿವನ್ ಅಲ್ಲ ಈ ಕಾರ್ ಕೂಡ. K10 ಅಲ್ಲ ಸರ್ ಇದು? K10 VXI ಸರ್. VXI ಆಪ್ಷನಲ್ ಆಕ್ಚುಲಿ. ಇದರಲ್ಲಿ ಕೂಡ ಸಿಂಗಲ್ ಏರ್ ಬ್ಯಾಗ್ ABS ಅಂತ ಬರೋದು. ಸೊ ಇದು 3,65,000 ಅಲ್ಲಿ ಇದೆ ಸರ್. 3,65,000ಕ್ಕೆ 16 ಮಾಡೆಲ್ ಆಲ್ಟೋ K10 ಆಟೋಮೆಟಿಕ್ ಸಿಗ್ತಾ ಇದೆ. ನೆಕ್ಸ್ಟ್ ಒಂದು ಕ್ವಿಡ್ ಇದೆ ಸರ್. ಸರ್ ಕ್ವಿಡ್ ಆಟೋಮೆಟಿಕ್ ನೋಡ್ತಿರ್ತಾರೆ ಇವಾಗ ಪ್ರೆಸೆಂಟ್ಲಿ. K10ಗೂ ಮತ್ತು ಇದು ಕಾಂಪಿಟೇಷನ್ ಅಂತಲೇ ಹೇಳ್ತೀವಿ. ಬಟ್ ಸ್ವಲ್ಪ ಹೈಟ್, ಸ್ವಲ್ಪ ಅಂದರೆ ಏನು ಅಂದರೆ ಸ್ಪೇಸಸ್ ಜಾಸ್ತಿ ಬೇಕು ಅಂದಾಗ ನಿಮ್ಗೆ ಇದರಲ್ಲಿ ಕೂಡ ಜಾಸ್ತಿನೇ ಸಿಗುತ್ತೆ. ಇದು 18 ಸಿಂಗಲ್ ಓನರ್ ಸರ್, ಅರೌಂಡ್ 40,000 ಡ್ರಿವನ್, ಇವನ್ ಆಟೋಮೆಟಿಕ್ ಟಾಪ್ ಆ್ಯಂಡ್ ವೇರಿಯಂಟು. ಇದರಲ್ಲಿ ಕೂಡ ಸಿಂಗಲ್ ಏರ್ ಬ್ಯಾಗು ABS ಬರುತ್ತೆ, ಮತ್ತು ನಿಮ್ಗೆ ಇನ್ಫೋಟೈನ್ಮೆಂಟಲ್ಲಿ ಕ್ಯಾಮ್ರಾ ಇದು ಮತ್ತು ಬ್ಲೂಟೂತ್ ಕನೆಕ್ಟಿವಿಟಿ ಬರುತ್ತೆ. ಓಕೆ. ಸೊ ಇದನ್ನು ನಾವು ಕೋಟ್ ಮಾಡ್ತಾ ಇದ್ದೀವಿ ಸರ್. ಇದು 395, 3,95,000 ಸಿಗ್ತಾ ಇದೆ. ಓಕೆ. ನೆಕ್ಸ್ಟ್ ಒಂದು ಟಾಟಾ ಟಿಯಾಗೋ ಇದೆ ಸರ್. ಎಸ್ ಸರ್. ನಮ್ಮ ಶೋರೂಮಲ್ಲಿ ಆಲ್ಮೋಸ್ಟ್ ಆಲ್ ನೀವು ಯಾವತ್ತಲೇ ವಿಸಿಟ್ ಮಾಡಿ ಮಿನಿಮಮ್ 5 ರಿಂದ 7 ಕಾರ್ ನಿಮ್ಗೆ ಟಾಟಾ ಸಿಕ್ಕೇ ಸಿಗುತ್ತೆ. ಎಸ್ ಸರ್. ಸೊ ಇದು ಟಿಯಾಗೋ ಬಂದ್ಬಿಟ್ಟು 18 ಮಾಡೆಲ್ 19 ರಿಜಿಸ್ಟ್ರೇಷನ್ ಸಿಂಗಲ್ ಓನರು, ಅದು ಎಕ್ಸಾಕ್ಟ್ ಇದೆ ಸರ್. ಟಾಪ್ ಆ್ಯಂಡ್ ವೇರಿಯಂಟಲ್ಲಿ ಇದೆ ನಮ್ಮ ಹತ್ರ. ಓಕೆ. ಸೊ ಇದನ್ನು ನಾವು ಕೋಟ್ ಮಾಡ್ತಾ ಇದ್ದೀವಿ ಸರ್ 4,95,000 ಫಿಕ್ಸ್ ಪ್ರೈಸಲ್ಲಿ. 4,95,000ಕ್ಕೆ ಒಂದು ಲೇಟೆಸ್ಟ್ ಮಾಡೆಲ್ ಟಿಯಾಗೋ ಸಿಗ್ತಾ ಇದೆ, ನೋಡ್ತಿರ್ಬೋದು. ಒಳ್ಳೆ ಮೈಲೇಜ್ ಕೂಡ ಬರುತ್ತೆ, 3 ಸಿಲಿಂಡರ್ ಇಂಜಿನ್ ಇದು. ಹೌದು. ಸೊ ಹಂಗಾಗಿ ಸಿಟಿಗೆಲ್ಲ ಓಡಿಸೋದಕ್ಕೆ ಹೇಳಿ ಮಾಡಿಸಿದಂಥ ಗಾಡಿ. ನೆಕ್ಸ್ಟ್ ವೆಹಿಕಲ್ಲು i20ಗಳು ನೋಡ್ತಾ ಇದ್ರೆ, i20 ಆಬ್ವಿಯಸ್ಲಿ ನೋಡ್ತಾ ಇರ್ತೀರಾ. ಸೊ ಅದು ಲಾಸ್ಟಲ್ಲಿ ಇದ್ರೂ ಕೂಡ ಅದನ್ನು ನೋಡಿ ತೊಗೊಳ್ಳೋರಿರ್ತಾರೆ. ಇಲ್ಲ, ಯಾಕೆ ಇದನ್ನ ಲಾಸ್ಟಲ್ಲಿ ಹಾಕ್ತೀವಿ ಅಂದರೆ ಸರ್, ಇದನ್ನಾಗಿರ್ಬೋದು ಇಕೋ ಸ್ಪೋರ್ಟ್ಸ್ ನಾನು ತೋರಿಸ್ಬಲ್ಲೆ, ಎಸ್ ಕ್ರಾಸ್ ತೋರಿಸ್ಬಲ್ಲೆ. ಇದು ರೆಗ್ಯುಲರ್ ಎನ್ಕ್ವೈರೀಸ್ ಬಂದೇ ಬರುತ್ತೆ ಸರ್, ಅದಕ್ಕೋಸ್ಕರ. ಸೊ ಇದು ಬಂದ್ಬಿಟ್ಟು ಸರ್ 17 ಸಿಂಗಲ್ ಓನರು, ಇವನ್ ಸ್ಪೋರ್ಟ್ಸ್ ವೇರಿಯಂಟು ಸರ್. ಅರೌಂಡ್ ವೆರಿ ಲೆಸ್ ಡ್ರಿವನ್, ಅರೌಂಡ್ 42,000-43,000 ಅಷ್ಟೇ ಡ್ರಿವನ್ ಆಗಿರೋ ಕಾರು. ಸೊ ಇದನ್ನು ನಾವು ಕೋಟ್ ಮಾಡ್ತಾ ಇದೀವಿ ಸರ್ 6,65,000ಕ್ಕೆ. 6,65,000ಗೆ Hyundai i20 ಸಿಗ್ತಾ ಇದೆ, ನೋಡ್ತಿರ್ಬೋದು. ಅದು ಕೂಡ ಲೇಟೆಸ್ಟ್ ಮಾಡೆಲ್. ಹಾಂ, ಇದು ಅಪ್ಗ್ರೇಡ್ ವರ್ಷನ್ ಸರ್. 2017 ಮಾಡೆಲ್ Hyundai i20 ಅಂದರೆ ಈ ಶೇಪಲ್ಲಿ ಲೇಟೆಸ್ಟ್ ಮಾಡೆಲ್ ಇದು. ಇದಾದ್ಮೇಲೆ ನ್ಯೂ ಶೇಪ್ ಬಂತು. ಈ ಶೇಪ್ ಇಷ್ಟಪಡೋರು ಬಟ್ ಸ್ವಲ್ಪ ಲೇಟೆಸ್ಟ್ ಇರಬೇಕು ಅನ್ನೋರು ಈ ಗಾಡಿ ಖಂಡಿತವಾಗ್ಲೂ ನೋಡ್ಬೋದು. ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ಇಕೋ ಸ್ಪೋರ್ಟ್ ಇದೆ, ಸಕ್ಕತ್ತಾಗಿ ಕಾಣ್ತಾ ಇದೆ. ಸೊ ಇಷ್ಟು ಹಿಂದೆ ನಿಲ್ಸಿದ್ರು, ಉಳಿತಾ ಇದೆ ಗಾಡಿ. ಇಲ್ಲ, ಇದು ಹಿಂದೆ ನಿಲ್ಸಕ್ಕೆ ಕಾರಣ ಏನಂತಂದ್ರೆ ಇದು ನಿನ್ನೆ ಈವ್ನಿಂಗ್ ಬುಕ್ ಆಗಿದೆ. ಇದು 15 ಸಿಂಗಲ್ ಓನರ್ ಟೈಟಾನಿಯಂ, ಅದು ಟಾಪ್ ಆ್ಯಂಡ್ ವೇರಿಯಂಟ್ ಇತ್ತು. ಜಸ್ಟ್ ಅರೌಂಡ್ ಒಂದು 43,000 ಓಡಿತ್ತು, ಇವನ್ ಡೀಸೆಲ್. ಸೊ 665ಗೆ ಸೇಲ್ ಮಾಡಿದ್ದೀವಿ. ಸೊ ವರಿ ಮಾಡೋಂಗಿಲ್ಲ ಸರ್, ಇನ್ನೂ 2 ವೆಹಿಕಲ್ ಬರೋದಿದೆ ನೆಕ್ಸ್ಟ್ ವೀಕಲ್ಲಿ. ಅದು ಕೂಡ ಟೈಟಾನಿಯಮೇ, ಒಂದು ಪೆಟ್ರೋಲ್ ಇದೆ, ಒಂದು ಡೀಸೆಲ್ ಇದೆ. ಸೊ ಇದು ಇಲ್ಲ ಅಂತ ಅನ್ಕೊಂಡು ಫೀಲ್ ಮಾಡೋಕೆ ಹೋಗ್ಬಿಡಿ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಅಥವಾ ಶೋರೂಮ್ ವಿಸಿಟ್ ಮಾಡಿ, ಪಕ್ಕಾ ಆಪ್ಷನ್ ಸಿಗುತ್ತೆ ಸರ್. ಓಕೆ. ಅದೇ ಥರ ಎಂಟ್ರಿ ಲೆವೆಲ್ ಹ್ಯಾಚ್ ಪ್ಯಾಕ್ ಅಂತ ಬಂದಾಗ i10 ಇನ್ನೊಂದು ವೆಹಿಕಲ್ ಇದೆ ಸರ್. ಸರ್ ಇದು 2014 ಸಿಂಗಲ್ ಓನರ್ ಸರ್, ಅರೌಂಡ್ 50,000 ಡ್ರಿವನ್ ಓಡಿದೆ, ಸ್ಪೋರ್ಟ್ಸ್ ವೇರಿಯಂಟು. ಈಗ ಒಂದು ರೆಗ್ಯುಲರ್ಲಿ ಈಗ ಒಂದು ಸ್ವಲ್ಪ 1.2 ಲೀಟರ್ ಇಂಜಿನ್ ಪವರ್ ಬೇಕು. ಸೊ ಅರೌಂಡ್ ಒಂದು 3-4 ಇಯರ್ಸು ನಾವು ಯೂಸ್ ಮಾಡಬೇಕು ಅನ್ನೋರಿಗೆ ಈ ವೆಹಿಕಲ್ ನಾವು ಸಜೆಸ್ಟ್ ಮಾಡ್ಬೋದು. ಇದನ್ನು ನಾವು 3.65 ಕೋಟಿಂಗ್ ಇದೆ ಸರ್. 3,65,000 ಸಿಗ್ತಾ ಇದೆ. ನೆಕ್ಸ್ಟ್ ವೆಹಿಕಲ್ ಮತ್ತೊಂದು ಹೋಂಡಾ ಸಿಟಿ ಅಂತ ಹೇಳಿದ್ನಲ್ಲ, ಒಂದು ಲೇಟೆಸ್ಟ್ ಮಾಡೆಲ್ ಇದೆ, ನೋಡ್ತಿರ್ಬೋದು. ಸರ್ ಇದು 16 ಸಿಂಗಲ್ ಓನರ್ ಸರ್, ಅರೌಂಡ್ 60,000 ಡ್ರಿವನ್ ಇದೆ. ಓಕೆ. ಇದು ಕೂಡ ವಿ ವೇರಿಯಂಟ್. ಇವಾಗ ನೀವು 15 ಮಾಡೆಲ್ ನಾವು ತೋರಿಸಿರೋದು ವೆರಿ ಲೆಸ್ ಡ್ರಿವನ್, ಅದು ಡಿಪೆಂಡ್ಸ್ ಆಗುತ್ತೆ ಕಸ್ಟಮರ್ಸ್ ಮೇಲೆ. ಎಲ್ಲ ಗಾಡಿದು ಸರ್ವಿಸ್ ರೆಕಾರ್ಡ್ಸ್ ಇದೆ. ಇದರಲ್ಲಿ ಕೂಡ 1 ಇಯರ್ ಇಂಜಿನ್ ಗೇರ್ ಬಾಕ್ಸ್ ವಿತ್ ರೋಡ್ ಸೈಡ್ ಅಸಿಸ್ಟೆನ್ಸ್ ಸಿಗುತ್ತೆ ಸರ್. ಇದನ್ನು ನಾವು ಕೋಟ್ ಮಾಡ್ತಾ ಇದ್ದೀವಿ 6,95,000. 6,95,000ಕ್ಕೆ 16 ಮಾಡೆಲ್ ಸಿಂಗಲ್ ಓನರ್. ಹೌದು ಸರ್. ಆ್ಯಂಡ್ ನೋಡ್ತಿರ್ಬೋದು, ಇಂಟೀರಿಯರ್ ಅಂತ ಬಂದಾಗ ಆಬ್ವಿಯಸ್ಲಿ ಲಕ್ಸುರಿಯಾಗಿ ಬರುತ್ತೆ ನಿಮಗೆ. ಸೊ ಎಲ್ಲ ಫೀಚರ್ಸು ಬರುತ್ತೆ, ಡ್ಯುವಲ್ ಏರ್ ಬ್ಯಾಗು, ABS, ಇವನ್ ಅಲಾಯ್ ವೀಲ್ಸ್, ಇವನ್ ಕ್ರೂಸ್ ಕಂಟ್ರೋಲ್ ಬರುತ್ತೆ. 490 ಲೀಟರ್ಸ್ ನಿಮಗೆ ಬೂಟ್ ಸ್ಪೇಸ್ ಕೂಡ, ಒಳ್ಳೆ ಬೂಟ್ ಸ್ಪೇಸ್ ಕೂಡ ಬರುವಂಥದ್ದು. ನೆಕ್ಸ್ಟ್ ವೆಹಿಕಲ್ಲು ಮತ್ತೊಂದು ರೆನಾಲ್ಟ್ ಕ್ವಿಡ್ ಇದೆ, ಬಟ್ ಇದು ಕ್ಲೈಂಬರು. ಹಾಂ, ಎಸ್ ಸರ್. ಸರ್ ಇದು ಅಪ್ಗ್ರೇಡ್ ವರ್ಷನ್ ಅಷ್ಟೇ. ಇವಾಗ ಕ್ವಿಡ್ಗೂ ಮತ್ತು ಕ್ವಿಡ್ ಕ್ಲೈಂಬರ್ಗೂ ತುಂಬ ಫ್ಯೂಚರ್ಸ್ ವೇರಿಯೇಷನ್ಸ್ ಆಗಿದೆ ಅಂತ ಏನಿಲ್ಲ, ಓನ್ಲಿ ಕ್ಲಾಡಿಂಗ್ಸ್ ಚೇಂಜ್ ಆಗಿದೆ. ಸೊ ಪ್ರೈಸ್ 2 ಹೆಡ್ ಟು ಹೆಡ್ಡೇ ಇದೆ ಸರ್. ಇದು ಕೂಡ 18 ಮಾಡೆಲ್, ಇದು ಸಿಂಗಲ್ ಓನರ್, ಅರೌಂಡ್ 33,000-35,000 ಡ್ರಿವನ್. ಇದು 395 ಕೋಟಿಂಗ್ ಇದೆ ಸರ್. 3,95,000ಕ್ಕೆಲ್ಲ ರೆನಾಲ್ಟ್ ಕ್ವಿಡ್ ಕ್ಲೈಂಬರ್ ಸಿಗ್ತಾ ಇದೆ, ನೋಡ್ತಿರ್ಬೋದು. ಗಾಡಿ ಅಂತೂ ಸೂಪರ್ ಆಗಿ ಕಾಣ್ತಾ ಇದೆ. ಯಾರಾದರೂ ಇನ್ ಬಿಟ್ವೀನ್ 3.5 to 4 lakhs ಅಲ್ಲಿ ಆಟೋಮೆಟಿಕ್ ನೋಡ್ತೀನಿ ಅನ್ನೋದಾದ್ರೆ ನಮ್ಮ ಹತ್ರ 3-4 ಆಪ್ಷನ್ಸ್ ಕೊಡ್ತಾ ಇದೀವಿ ಸರ್. 2 ಕ್ವಿಡ್ ಬರುತ್ತೆ, ಇವನ್ ಒಂದು ಆಲ್ಟೋ K10 ಕೂಡ ಇದೆ. ಇಲ್ಲ ಸರ್, ಸ್ವಲ್ಪ ಬಜೆಟ್ ಒಂದು 20-30 ಸಾವಿರ ಸ್ಟ್ರೆಚ್ ಅಥವಾ 40,000 ಸ್ಟ್ರೆಚ್ ಮಾಡಿದ್ರೆ ವ್ಯಾಗನರ್ ಕೂಡ ಇದೆ. ವ್ಯಾಗನರ್ ಇದೆ, ಟಿಯಾಗೋ ಇದೆ.
ನೆಕ್ಸ್ಟ್ ವೆಹಿಕಲ್ ಮತ್ತೊಂದು ಆಲ್ಟ್ರೋಸ್ ಇದೆ, ವೈಟ್ ಕಲರು. ಎಸ್ ಸರ್. ಸರ್ ಇದು 22 ಮಾಡಲ್, ಸಿಂಗಲ್ ಓನರ್ ಸರ್, ಅರೌಂಡ್ 20,000 ಡ್ರಿವನ್ನು. ಇದು ಕೂಡ DCTನೇ, ಡ್ಯುವಲ್ ಕ್ಲಚ್ ಟ್ರಾನ್ಸ್ಮಿಷನ್, ಆಟೋಮೆಟಿಕ್ಕೇ ತೊಗೊತಾ ಇದ್ದೀವಿ, ಯಾಕಂದ್ರೆ ಜಾಸ್ತಿ ಕಸ್ಟಮರ್ಸ್ ಅದನ್ನು ಕೇಳ್ತಿದ್ದಾರೆ. ಸೊ ಇದನ್ನ ಕೋಟಿಂಗ್ ಕೂಡ ಸೇಮ್ ಇದೆ ಸರ್, 8.95 8,95,000ಕ್ಕೆಲ್ಲ ನಿಮಗೆ ಆಲ್ಟ್ರೋಸ್ ಸಿಗ್ತಾ ಇದೆ. ಬ್ಯೂಟಿಫುಲ್ ಕಂಡೀಷನ್ ವೆಹಿಕಲ್, ಟಾಪ್ ಆ್ಯಂಡ್ ವೇರಿಯಂಟೇ ಸರ್. ಟಾಪ್ ಆ್ಯಂಡು ಡೈಮಂಡ್ ಪಿಟ್ ಅಲಾಯ್ ವೀಲ್ಸು, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ರೇರ್ AC ವೆಂಟ್ಸು ಎಲ್ಲ ಫೀಚರ್ಸ್ ಇದರಲ್ಲೂ ಕೂಡ ಬರುವಂಥದ್ದು. ಅರ್ಬನ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುತ್ತೆ ಇದರಲ್ಲಿ. ನೆಕ್ಸ್ಟ್ ಒಂದು ಆಲ್ಟೋ K10 ಇದೆ, ನೋಡ್ತಿರ್ಬೋದು. ಎಸ್ ಸರ್. ಸರ್ ಬಜೆಟ್ ಫ್ರೆಂಡ್ಲಿ, ಇನ್ನೊಬ್ರು ಯಾರು ನೋಡ್ತಾ ಇದ್ದೀನಿ, ಇವನ್ ಇದು K10, ಯಾಕಂದ್ರೆ 1000cc ಸಿಟಿಗಾಗಿರ್ಬೋದು, ಹೈವೇಗಾಗಿರ್ಬೋದು, ಇನ್ನೊಂದು ಬೇಸಿಕ್ ಲರ್ನಿಂಗ್ ಪರ್ಪಸ್ ಕೂಡ ಯೂಸ್ ಮಾಡಬೇಕು ಅಂದವ್ರಿಗೆ. ಇದು 11 ಸಿಂಗಲ್ ಓನರ್ ಸರ್, ಅರೌಂಡ್ 40,000 ಅಷ್ಟೇ ಡ್ರಿವನ್ ಆಗಿರೋದು. ಬಟ್ VXI ಸರ್, ಟಾಪ್ ಆ್ಯಂಡ್ ವೇರಿಯಂಟ್ ಅವಾಗಿಂದು. ಸೊ ಇದು 2,35,000 ಅಲ್ಲಿದೆ ಸರ್. 2,35,000ಕ್ಕೆಲ್ಲ ಆಲ್ಟೋ ಸಿಗ್ತಾ ಇದೆ, ಅದು ಕೂಡ K10 ಲೆಸ್ ಡ್ರಿವನ್. ಇದೇ ಥರ ಇನ್ನೊಂದು ವೆಹಿಕಲ್ ಇದೆ, ನೋಡಿರ್ತೀರಾ. ನೆಕ್ಸ್ಟ್ ಇನ್ನೊಂದು ಸ್ವಿಫ್ಟ್ ಡಿಸೈರ್ ಇದೆ. ಎಸ್ ಸರ್. ಸರ್ ಡಿಸೈರ್ ಸ್ವಲ್ಪ ಇದು ಡಿಫ್ರೆಂಟೇ, ಯಾಕಂದರೆ ಇದು 17, ಇನ್ನೇನು 18ಅಲ್ಲಿ ಚೇಂಜಸ್ ಆಯ್ತಲ್ಲ, 17 ಇರ್ಬೋದು. ಬಟ್ ಇದು ಮ್ಯಾನ್ವಲ್ ಅಲ್ಲ, ಆಟೋಮೆಟಿಕ್ 80 ಇದೆ. ಇದ್ರ ನೆಕ್ಸ್ಟ್ ವರ್ಷನ್ ಏನು ಬಂತಲ್ಲ ನ್ಯೂ ವರ್ಷನಲ್ಲಿ, ಅದು AGS ಮಾಡಿದ್ರು, ಅದರಲ್ಲಿ ಸ್ವಲ್ಪ ಲ್ಯಾಗಿಂಗ್ ಇದೆ, ಇದರೆಲ್ಲ ಲ್ಯಾಗ್ ಇರೋದಿಲ್ಲ. 17 ಸಿಂಗಲ್ ಓನರ್ VXI ಸರ್. ಇದು ಮೇನ್ ಕಿಲೋಮೀಟರ್ ಡ್ರಿವನ್ ಬಂದ್ಬಿಟ್ಟು ಓನ್ಲಿ 14,000 ವಿತ್ ಸರ್ವಿಸ್ ರೆಕಾರ್ಡ್ ಸಮೇತ. ಸೊ ಇದರಲ್ಲಿ 1 ಇಯರ್ ವಾರಂಟಿ ಕೂಡ ಬರುತ್ತೆ. ಇದನ್ನು ನಾವು ಕೋಟ್ ಮಾಡ್ತಾ ಇದ್ದೀವಿ 5,49,000 ಸರ್. 5,49,000ಕ್ಕೆ ಸಿಗ್ತಾ ಇದೆ. ವೀಕ್ಷಕರೇ ನೋಡಿದ್ರಲ್ಲ, ಪ್ರತಿಯೊಂದು ಗಾಡಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಮಂಜು ಸರ್. ನಿಮಗೆ ಬೇಕಾದಂತಹ ಗಾಡಿ ಈ ವಿಡಿಯೋದಲ್ಲಿ ಸಿಗಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.